ಗುಡ್ ಮಾರ್ನಿಂಗ್. ಎಲ್ಲರೂ ಎದ್ದಿದ್ಕೋಣ. ಕೀರ್ತನೆಗಳು 111ಕ್ಕೆ ಮಧ್ಯದಲ್ಲಿ ತಿಳಿಸ್ಕೋಣ ಅಂತ ಹೇಳಿ. Let's everyone stand up. Please take your Bibles to Psalms 111. 10 ವಚನಗಳಿದೆ. 9 ವಚನದ ಉತ್ತರ ಓದಿಕೊಳ್ಳೋಣ. 10ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಮೊದಲನೇ ವಚನ ಸಹೋದರಿಯರು ಓದಬೇಕಾದ್ರೆ, ಎರಡನೇ ವಚನ ಸಹೋದರರು ಓದಬೇಕು. ಅದೇ ತರ ಕೊನೆಯದಾಗ 10ನೇ ವಚನ ನಾವೆಲ್ಲರೂ ಒಟ್ಟಾಗಿ ಓದುವುದಾಗಿದ್ದೇವೆ. ಕೀರ್ತನೆಗಳು 111 ಮೊದಲನೇ ವಚನ ಸಹೋದರಿಯರು. ಯಥಾರ್ಥರ ಗುಣಗಳಲ್ಲಿಯೂ ನೆರೆದ ಸಭೆಯಲ್ಲಿಯೂ ಮನಪೂರ್ವಕವಾಗಿ ಕೀರ್ತಿಸುವೆನು. ಆತನ ಕಾರ್ಯವು ಘನಮಾನಗಳುಳ್ಳದ್ದು, ಆತನ ನೀತಿಯು ಸದಾಕಾಲವೂ ಇರುವುದು. ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ, ತನ್ನ ಒಡಂಬಡಿಕೆಯನ್ನು ಯಾವಾಗಲೂ ನೆನಪಿನಲ್ಲಿರುವನು. ಆತನ ಕೈಗಾರಿಕೆಗಳು ನೀತಿ ಸತ್ಯಗಳನ್ನು ಪ್ರಕಟಿಸುತ್ತವೆ, ಆತನ ನಿಯಮಗಳೆಲ್ಲ ಸ್ಥಿರವಾಗಿವೆ. ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನು ಮಾಡಿದ್ದಾನೆ, ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೆ ಸ್ಥಾಪಿಸಿದ್ದಾನೆ. ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ. ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ. ಪ್ರಿಯರೇ, ಹಲ್ಲೆಲೂಯಾ. ಅಂತ ನಾಮದ ಮುಂಭಾಗದ ನಾವು ಬಂದಿದ್ದೇವೆ. ಆ ನಾಮಕ್ಕೆ ನಾವು ಅಡ್ಡ ಬೀಳುವುದಕ್ಕಾಗಿ, ಸ್ತೋತ್ರ ಮಾಡುವುದಕ್ಕಾಗಿ, ಆರಾಧನೆ ಮಾಡುವುದಕ್ಕಾಗಿ, ಅದನ್ನು ನೆನೆಸುವುದಕ್ಕಾಗಿ ಬಂದಿದ್ದೇವೆ. ಪ್ರಿಯರೇ, ಇವಾಗ ಸಮಯದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮ ಹೃದಯ ಆತ್ಮವನ್ನ ಆತನ ನೈದಾನಕ್ಕೆ ಒಪ್ಪಿಸಿಕೊಡಿ ಪ್ರಿಯರೇ. ನಿಮ್ಮ ಆಲೋಚನೆಗಳ ನೈದಾನಕ್ಕೆ ಕೊಡಿ ಪ್ರಿಯರೇ. ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಆತನನ್ನೇ ದೃಷ್ಟಿಸುತ್ತಾ ಆತನಿಗೆ ಮೆಚ್ಚುಗೆ ಆದಂತ ಒಂದು ಆರಾಧನೆಯನ್ನ, ಆತನ ಮೆಚ್ಚುವಂತೆ ನಾವು ವಾಕ್ಯ ಕೇಳುವಂತೆ, ಆತನ ಮೆಚ್ಚುವಂತೆ ನಾವು ಸಂದೇಶಗಳು ನಡೆಸುವಂತೆ, ಆತನ ಮೆಚ್ಚುವಂತೆ ನಾವು ಆಫ್ರಿಂಗ್ ಮತ್ತು ಐಕ್ಯಗಳ ಕೊಡುವಂತೆ, ದೇವರು ತಾಯಿ ನಾವು ಮಧ್ಯದಲ್ಲಿ ಇಟ್ಟುಕೊಂಡು ನಮ್ಮನ್ನು ನಡೆಸುವಂತೆ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶವಾದ ಪರಲೋಕ ತಂದೆ, ಅಪ್ಪ ಪಿತನೇ, ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಮತ್ತೊಂದಾಗುವಂತಹ ನಿರ್ಧರಿ ಕರ್ತ ನಮ್ಮೆಲ್ಲರನ್ನ ಕರ್ತನೆ ಸೈತಾನಕ್ಕೆ ನೀ ಕರೆದಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ವಾರವೆಲ್ಲ ನಮ್ಮನ್ನು ಕಾಯ್ದಂತ ದೇವನಿನಾಗಿದ್ದಿ ಯೇಸಪ್ಪ. ನೀ ಎಷ್ಟು ಒಳ್ಳೆಯವನಾಗಿದ್ದಿ ಕರ್ತ, ನಮ್ಮನ್ನು ಕರ್ತನೆ ಪ್ರೀತಿಸುವಾತನಾಗಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಈ ಆರಾಧನೆಗೆ ಬರುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳು ಸರಿಯಾದ ಸಮಯಕ್ಕೆ ಯಾವ ತಡೆಯಿಲ್ಲದೆ ಬರುವಂತೆ ಈ ಕರ್ತನೆ ಕಾರ್ಯ ಮಾಡಬೇಕೆ ನಾನು ಬೇಡುತ್ತೇನಪ್ಪ. ಯೇಸಪ್ಪ, ನಾವು ಮಧ್ಯದಲ್ಲಿ ಕರ್ತನೆ ನೀನು ಅದ್ಭುತ ಸ್ವರೂಪನಾಗಿದ್ದುಕೊಂಡು ಕರ್ತನೆ ನಮ್ಗಿರುವ ಎಂತ ಕರ್ತನೆ ನಮ್ಗಿರುವಂತ ಎಲ್ಲಾ ಕರ್ತನೆ ಭಾರಗಳಿಂದ ನಮ್ಮನ್ನ ಕರ್ತನೆ ಬಿಡುಗಡೆ ಮಾಡುವಂತ ದೇವನಾಗಿದ್ದು ಅಪ್ಪ, ನಾವು ಕರ್ತನೆ ಸಂತೋಷದಿಂದ ಹಿಂದಿರುಗಿ ಹೋಗುವಂತೆ ಪ್ರತಿಯೊಬ್ಬರನ್ನ ಅಭಿಷೇಕಿಸಿ ಪ್ರಸಾದ ತುಂಬಿಸಿ ಕರ್ತನೆ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಅವರಿಗೆ ಅಭಿತನೇ ಕರ್ತನ ಸನ್ನಿಧಾನದಲ್ಲಿ ಕರ್ತನನ್ನು ದೃಷ್ಟಿಸಲು, ಯೇಸುವನ್ನೇ ನೋಡಲು ನಾವು ಬಂದಿದ್ದೇವೆ. ನಮ್ಮ ಪ್ರಾಣ, ಆತ್ಮ, ಮನಸ್ಸುಗಳನ್ನು ಆತನಿಗೆ ಒಪ್ಪಿಸುತ್ತಾ, ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗಾಗಿ ನಮ್ಮಲ್ಲಿ ನಿಲ್ಲಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಆತನನ್ನು ಆರಾಧಿಸುವುದೊಂದು ಯುಕ್ತವಾಗಿದೆ. ನಾವು ಈ ಒಂದು ಸಮಯದಲ್ಲಿ ನಮ್ಮ ಮನಸ್ಸನ್ನು ಆತನಿಗೆ ಒಪ್ಪಿಸಿಕೊಳ್ಳೋಣ. ಹೌದು ಕರ್ತನೆ, ನನ್ನ ಮನಸ್ಸಿನ ಒಂದು ಆಸೆ ಏನೆಂದರೆ ಅದು ನಿನ್ನ ಆಸೆ, ನಿನ್ನ ಒಂದು ಚಿತ್ತವನ್ನು ಮಾಡುವುದೇ ನನ್ನ ಆಸೆ ಎಂದು ನಾವು ಮನಸ್ಸಿನಲ್ಲಿ ಆತನಿಗೆ ನಾವು ದೃಢವಾಗಿ ಒಪ್ಪಿಸಿಕೊಟ್ಟು ಆತನ ದರ್ಶನಕ್ಕಾಗಿ ಕಾತುರದಿಂದ ಬಂದು ನಮ್ಮ ಮನಸ್ಸುಗಳನ್ನು ಸಿದ್ಧ ಮಾಡಿಕೊಳ್ಳುವ ಹಾಗೆ, ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ.
ಕಣ್ಮಣಿಯಂತೆ ನಮ್ಮನ್ನು ಕಾಯುವಂತ ದೇವರನ್ನು ಕೀರ್ತನೆಗಾರನು ವರ್ಣಿಸುತ್ತಾ ಹೀಗೆ ಹೇಳುತ್ತಾನೆ, ಯೆಹೋವನೇ ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆವು, ದೇವರುಗಳೆದುರಲ್ಲಿ ನಿನ್ನನ್ನು ಕೀರ್ತಿಸುವೆವು. ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ, ನಿನ್ನ ಕೃಪೆ ಸತ್ಯತೆಯು ನನಗೋಸ್ಕರ ನಿನ್ನ ನಾಮದಲ್ಲಿ ಕೊಂಡಾಡುತ್ತೇನೆ. ವಾಗ್ದಾನಗಳನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ವವನ್ನು ಹೆಚ್ಚಿಸಿದ್ದಿ. ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದ್ದಿ, ನನ್ನ ಆತ್ಮಕ್ಕೆ ಬಲಗೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಹೌದು, ಕರ್ತನು ನಮ್ಮ ಹೆಜ್ಜೆಯನ್ನು ಬಂಡೆಯ ಮೇಲೆ ನಿಲ್ಲಿಸಿ ನಾವು ಭಯಪಡುವಾಗ ಧೈರ್ಯ ತುಂಬಿ ಆತನು ನಡೆಸಿಕೊಂಡು ಬಂದಂತ ದೇವನು, ಆತನು ಮಹೋನ್ನತನಾದಂತ ದೇವನು. ಆತನನ್ನು ಸ್ತುತಿಸುತ್ತಾ ಆತನ ನಾಮವನ್ನು ಕೀರ್ತಿಸುತ್ತಾ ನಮ್ಮ ರಕ್ಷಕನನ್ನು ಹಾಡುವ ಹಾಗೆ ನಾವೆಲ್ಲರೂ ಕುಳಿತುಕೊಂಡು ಏಸು ಬಲ್ಲವ, ಏಸು ರಕ್ಷಕ, ಆತನ ಕೃಪೆಯು ಎಂದೂ ಇರುವುದು ಎಂದು ಆತನನ್ನು ಹಾಡಿ ಸ್ತುತಿಸೋಣ. Oh
ಬಲವು ನನ್ನ ಯೇಸುವಿಗೆ ಒಬ್ಬನಿಗೆ ಅದು ಸಲ್ಲತಕ್ಕಾಗಿದೆ. ಏಕೆಂದರೆ ಎತ್ತದ ಕುರಿಯಾದಾತನು ಆತನೊಬ್ಬನೇ ಆಗಿದ್ದಾನೆ. ಆತನು ಬರೀ ಯಹೂದ್ಯರನ್ನಲ್ಲ, ಯಹೂದ್ಯರನ್ನು ಮೊದಲು ಗ್ರೀಕರನ್ನು, ಆನಂತರ ಎಲ್ಲರನ್ನು, ದೇವರನ್ನು ನಂಬುವ ಎಲ್ಲಾ ಜಾತಿ ಜನಾಂಗಗಳನ್ನು ಆತನು ಕರೆದಂತ ದೇವನಾಗಿದ್ದಾನೆ. ಯೇಸು ಎಂಬ ಸುಂದರವಾದ ನಾಮದಲ್ಲಿ ಆತನು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ, ರಕ್ಷಣೆಯನ್ನು ಕೊಟ್ಟಿದ್ದಾನೆ ಅಂತ ನಾಮವನ್ನು ನಾವು ಕೊಂಡಾಡುವ ಹಾಗೆ ಯೇಸು ಎಂಬ ನಾಮ ಎಂತ ಚಂದ ನಾಮ ಎಂದು ಆತನನ್ನು ಕೊಂಡಾಡೋಣ. ಸತ್ಯವೂ ಜೀವವೂ ಮಾರ್ಗವೂ ಆಗಿದೆ. ಈ ಒಂದು ಪ್ರಪಂಚದಲ್ಲಿ ನಮಗೆ ರಕ್ಷಣೆಯನ್ನು ಕೊಡಲು ಯೋಗ್ಯವಾದ ಒಂದು ಹೆಸರಿದೆ ಎಂದರೆ ಅದು ಕ್ರಿಸ್ತನ ಹೆಸರೇ, ಯೇಸು ಕ್ರಿಸ್ತನೇ ಆಗಿದ್ದಾನೆ. ಪ್ರಿಯರೇ, ನಾವು ಕೊಲೋಸ್ಯ ಪತ್ರಿಕೆಯಲ್ಲಿ ನೋಡುತ್ತೇವೆ 2ನೇ ಅಧ್ಯಾಯ 9ನೇ ವಚನದಲ್ಲಿ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದುವವರಾಗಿದ್ದೀರಿ. ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಹೌದು, ಅದು ಕೈಯಿಂದ ಮಾಡಿದ ಸುನ್ನತಿಯಲ್ಲ, ಅದು ಕ್ರಿಸ್ತೇಸುವಿನ ಹೃದಯದಲ್ಲಿ ಮಾಡಿದಂತ ಮಾರ್ಪಾಟು ಆಗಿದೆ. ಪ್ರಿಯರೇ, ಆತನು ಎಂಥ ದೊಡ್ಡ ದೇವನಾಗಿದ್ದಾನೆಂದರೆ ಯಾವ ಮಾಟ ಮಂತ್ರಗಳು ಆತನ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಏಕೆಂದರೆ ನಾವು ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ, ಎಲ್ಲವೂ ಆತನ ಹೆಸರಿಗೆ ಅಡ್ಡ ಬೀಳಬೇಕಾಗಿದೆ. ಪ್ರಿಯರೇ, ಯೇಸುವಿನ ನಾಮ 2000 ವರ್ಷದ ಹಿಂದೆ ಎಷ್ಟು ಮಹತ್ವ ಕಾರ್ಯಗಳನ್ನು ಮಾಡಿತು, ಇಂದು ಸಹ ಆತನ ಪುನರುತ್ಥಾನದ ನಾಮ ಅಷ್ಟೇ ಒಂದು ಉನ್ನತವಾಗಿದೆ, ಅಷ್ಟೇ ಒಂದು ಶಕ್ತಿಯುಳ್ಳಂತ ನಾಮವಾಗಿದೆ. ಅಂತ ನಾಮವನ್ನು ಕೊಂಡಾಡುತ್ತಾ ಏಸಪ್ಪ ನಿನ್ನ ನಾಮದಲ್ಲಿ ಎಂಬ ಹಾಡಿನಿಂದ ಸ್ತುತಿಸೋಣ. ದುಃಖವು ವೇದನೆಯು ರೋಗವು ಬಡತನವು ಬಂದರು ನಮ್ಮೇಸು ಗುಣಪಡಿಸುವ. ದುಃಖವು ವೇದನೆಯು ರೋಗವು ಬಡತನವು ಬಂದರು ನಮ್ಮೇಸು ಗುಣಪಡಿಸುವ. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಮ್ಮ ಪ್ರಭಾವವು ತುಂಬಿ ಹೋಗಲಿಲ್ಲ, ಕಾಣಶಕ್ತಿ
ಒಂದೇ ನಾಮಕ್ಕೆ ಶಕ್ತವಾಗಿದೆ, ಅದು ಯೇಸುವಿನ ನಾಮವು. ನಾವು ನಮ್ಮ ಸ್ವಪ್ರಯತ್ನದಿಂದ ಪಾಪವನ್ನು ಮಾಡಲಾರೆವು ಎಂದು ಹೇಳಲಾಗುವುದಿಲ್ಲ ಪ್ರಿಯರೇ, ಏಕೆಂದರೆ ನಾವು ಮನುಷ್ಯರು, ನಾವು ಸೋಲುತ್ತೇವೆ. ಆದ್ರೆ ಕರ್ತನು ನಮಗೆ ಭರವಸೆಯನ್ನು ಕೊಟ್ಟಿದ್ದಾನೆ. ಆತನ ಭರವಸೆಯು ಕೇವಲ ಇಂದಿನ ದಿನಕ್ಕಲ್ಲ, ಮುಂದಿನ ದಿನಗಳಿಗೂ ಆತನು ಕೊಡುವಂತ ದೇವನಾಗಿದ್ದಾನೆ. ನಾವು ನೋಡಿದಂತ ಪ್ರಭಾವಕ್ಕಿಂತ ಇನ್ನೂ ಹೆಚ್ಚಾದ ಪ್ರಭಾವದಲ್ಲಿ ಯೇಸು ಕ್ರಿಸ್ತನು ತಿರುಗಿ ಬರುವಂತವನಾಗಿದ್ದಾನೆ. ಆತನು ಮೇಘಗಳ ಮಧ್ಯದಲ್ಲಿ ನಮ್ಮ ಮಧ್ಯೆ ಬರುವಂತ ದೇವನಾಗಿದ್ದಾನೆ. ಏಕೆಂದರೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿದ್ದಾನೆ. ಆತನು ಹೇಳಿದ್ದಾನೆ ಪ್ರಿಯರೇ, ನಾನು ಹೋಗುತ್ತೇನೆ, ನಿಮಗೆ ಬಿಡಾರಗಳನ್ನು ಸಿದ್ಧ ಮಾಡುತ್ತೇನೆ ಮತ್ತು ಬಂದು ನಿಮ್ಮನ್ನು ಕರೆದು ಹೋಗುತ್ತೇನೆ. ನಾನಿರುವಲ್ಲಿಯೇ ನೀವಿರಬೇಕೆಂದು ಕರ್ತನು ಬಯಸುತ್ತಾನೆ. ಆತನ ವಾಗ್ದಾನಗಳನ್ನೆಂದು ನೆನೆಸಿಕೊಳ್ಳುತ್ತಾ, ಹೌದು ಕರ್ತನು ಬರುವಂತ ದಿನವನ್ನು ನಾವು ಎದುರು ನೋಡುತ್ತಾ, ದೇವರೇ ನಿನ್ನನ್ನು ದೃಷ್ಟಿಸಿ ನೋಡುತ್ತೇವೆ, ಬೇಗ ಬಾ ಎಂದು ನಮ್ಮ ಹೃದಯದಲ್ಲಿ ನಾವು ಕಾತರದಿಂದ ಹಾತೊರೆಯುತ್ತಾ ನಾವೆಲ್ಲರಿಗೂ ಒಂದು ಸಮಯದಲ್ಲಿ ಎದ್ದು ನಿಂತುಕೊಂಡು ಮೇಘದಲ್ಲಿ ದೂತರೊಡನೆ ನನ್ನ ಯೇಸು ಬರುವನೆಂದು ನಾವು ಘೋಷಿಸೋಣ. ಏಕೆಂದರೆ ನಮ್ಮ ಯೇಸು ಬಂದೇ ಬರುವನು ಪ್ರಿಯರೇ. Oh
ಹೇಳಿದ್ದಾನೆ. ಸಾಧನ ತುತ್ತೂರಿಯ ಶಬ್ದವು ಕೇಳುವಾಗ ಸತ್ತವರು ಮೊದಲ ಅನಂತರ ಜೀವಂತವಾಗಿರುವ ನಾವು ಸಹ ಗಂಟ್ರೆಪ್ಪೆ ಪಡೆಯುವುದರಷ್ಟರಲ್ಲಿ ಆತನಲ್ಲಿ ಇರುತ್ತೇವೆ ಪ್ರಿಯರೇ. ಅಂತ ವಾಗ್ದಾನವನ್ನು ಕೊಟ್ಟಂತ ದೇವರಿಂದ ನಮ್ಮ ಬಾಯಿಗಳನ್ನು ತೆರೆದು ಸ್ತೋತ್ರ ಮಾಡೋಣ. ಮಹಾಪ್ರಭಾವದಿಂದ ಬರುವಂತ ರಾಜನನ್ನು ನಾವು ಆರಾಧಿಸೋಣ. ನಮಗೆ ಹಿಂದಿನ ದಿನದಲ್ಲಿ ರಕ್ಷಣೆಯನ್ನು ಕೊಟ್ಟಂತ ದೇವರು, ಮುಂಬರುವ ದಿನದಲ್ಲಿ ಬಿಡುಗಡೆಯನ್ನು ಕೊಡುವಂತ ದೇವರು, ಶುದ್ಧ ಕಲಿಗೆಯೋ ರೀತಿಯಲ್ಲಿ ನಮ್ಮನ್ನು ಪ್ರಯಾಣ ಮಾಡುತ್ತಿರುವ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಲೋಕದ ರಾಜನೇ ಸ್ತೋತ್ರ. ಇದು ಬರುವಂತ ದೇವರಾಗಿದೆ. ತುತ್ತೂರಿಯ ಶಬ್ದಗಳೊಡನೆ ಮಹಾಯುಕ್ತರ ಸಾಲಿನಗಳೊಡನೆ ಬರುವಂತ ದೇವರಾಗಿದೆ. ನಿನ್ನ ಮಕ್ಕಳಿಗೋಸ್ಕರ ನೀನು ಬರುವಂತ ದೇವರಾಗಿದೆ. ನಿನ್ನ ಮಕ್ಕಳಿಗೋಸ್ಕರ ನಿನ್ನ ಮಹತ್ತಾದ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. ಕರ್ತನಿಗೆ ಬಡಿಯುವುದರೊಳಗೆ ಆಗಿದ್ದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬೇಕಾಗಿದೆ. ನಮ್ಮನ್ನು ಕೈ ಬಿಡಬೇಕಾಗಿದೆ. ಜೀವವನ್ನು ಕಟ್ಟೆ ಸಮೃದ್ಧಿಯ ಜೀವವನ್ನು ಕೊಡುವಂತ ದೇವರಲ್ಲಿ ಒಬ್ಬನೇ ಸತ್ಯ ಜೀವ ಮಾರ್ಗ ಯೇಸು ನನ್ನ ರಾಜ, ಯೇಸು ನನ್ನ ಒಡೆಯ, ಯೇಸು ನನ್ನ ಜೀವ, ಯೇಸುವೇ ಸರ್ವಸ್ವ, ಯೇಸು ನನ್ನ
ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಲೋಕದ ರಕ್ಷಕನೇ ನಮಗೆ ಕೊಟ್ಟಂತ ಈ ಒಂದು ಕರ್ತನ ಆರಾಧನಾ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಪ್ರಾಣ ಆತ್ಮ ಶರೀರಗಳನ್ನು ನಿನಗೆ ಅರ್ಪಿಸುತ್ತೇವೆ ರಾಜ. ಬರುವ ಕಾರ್ಯಕ್ರಮದಲ್ಲಿ ಕರ್ತನೆ ನಿನ್ನ ನಾಮ ಒಂದೇ ಮಹಿಮೆ ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡು. ಎಲ್ಲಾ ಕರ್ತನೆ ಸಭೆಯು ಪ್ಲಾನ್ ಮಾಡಿರುವಂತಹ ಒಂದೊಂದು ಕಾರ್ಯಕ್ರಮದಲ್ಲಿ ನಿನ್ನ ಪ್ರಸನ್ನತೆ ಇದ್ದು ಕರ್ತನೆ ಅದು ಮನುಷ್ಯರನ್ನು ಬದಲಾಯಿಸುವಂತ ಒಂದು ವಾಕ್ಯವನ್ನು ನಿನ್ನ ನಮ್ಮ ಹೃದಯದಲ್ಲಿ ನಾಟಬೇಕೆಂದು ಬೇಡಿಕೊಳ್ಳುತ್ತಾ ಎಲ್ಲಾ ಕಾರ್ಯವನ್ನು ಆಫರಿಂಗ್ ಅನ್ನು ಸಂಡೇ ಸ್ಕೂಲ್ ಅನ್ನು ಎಲ್ಲವೂ ನಿನ್ನ ಕೈಯಲ್ಲಿ ಅರ್ಪಿಸುತ್ತೇವೆ. ಎಲ್ಲವೂ ನಿನ್ನ ಮಹಿಮೆಗಾಗಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ, ಆಮೆನ್. ನಾವು ನಿಂತು ಬಂದ್ರೆ ರೋಮಪುರದ ಪತ್ರಿಕೆ 13ನೇ ಅಧ್ಯಾಯ ತಿಳಿಸ್ಕೊಳ್ಳುತ್ತೇವೆ. As you are standing, turn your Bibles to Romans chapter 13. ರೋಮಪುರದ ಪತ್ರಿಕೆ 13ನೇ ಅಧ್ಯಾಯ 8, 9, 10ನೇ ವಚನ ಓದುವುದಾಗಿದ್ದೇವೆ. We are going to read Romans chapter 13 verses 8, 9 and 10. ರೋಮಪುರದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 8, 9, 10ನೇ ವಚನ ನಮ್ಮ ಬದಲಿರುವಂತಹ ಸಹೋದರ ಅಂತ ಸತೀಶ್ ಅವರು ಮುಂದೆ ಬಂದು ಓದ್ಬೇಕಂತ ಕೇಳ್ಕೊತೀವಿ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಹೇಗೆಂದರೆ ವಿಭಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರರ ಸೊತ್ತನ್ನು ಆಶಿಸಬಾರದು. ಈ ಮೊದಲಾದ ಎಲ್ಲಾ ಕಟ್ಟಳೆಗಳು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಅಡಕವಾಗಿವೆ. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ. ಆಮೆನ್. ನಾವು ಒಬ್ಬರನ್ನು ಪ್ರೀತಿಸಬೇಕಾಗಿ ದೇವರು ತಾನೇ ವಾಕ್ಯಾನುಸಾರ ನಡೆಸಿಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ. ಸಂಡೆ ಹೋಗಬೇಕಾದ್ರೆ ನಾನು ರಿಕ್ವೆಸ್ಟ್ Hallelujah.
ಯೇಸು ಸಾಕು ಅನ್ನೋ ಗೌರವ ಹೇಳಿ ಅಣ್ಣ. ಇಷ್ಟೇನಾ? ದುಡ್ಡು ಸಾಕು ನಮಗೆ ನಾವು ಯಜೋರ ಅಂತೀವಿ. ಯೇಸು ಸಾಕು ನಮಗೆ. ಈಗ ಯೇಸು ಕ್ರಿಸ್ತ ತನ್ನನ್ನೇ ಕೊಟ್ಟವನಾಗಿ ನಮ್ಮನ್ನು ಆತನ ಮಕ್ಕಳಾಗಿ ಮಾಡಿಕೊಂಡಿರುವಂತ ಆ ನಾಮದಲ್ಲಿ ನಿಮ್ಮೆಲ್ಲರೂ ನಾವು ಸ್ವಾಗತ ಮಾಡುವುದಾಗಿದೆ. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ದೇವರ ಆಚರಿಸಿಕೊಳ್ಳುವಂತವರು ಮದುವೆ ದಿನ ಆಚರಿಸಿಕೊಳ್ಳುತ್ತಿರುವುದ ದಯವಿಟ್ಟು ನಿಂತ್ಕೊಳ್ಳಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಮರ್ತೋಗಿಲ್ಲ ಯಾರು ನಿಮ್ಮ ಬರ್ತಡೇನ, ನಿಮ್ಮ ವೆಡ್ಡಿಂಗ್ ಆನಿವರ್ಸರಿನ? ಓಕೆ, ಪ್ರಾರ್ಥನೆ ಮಾಡಿ. ಸೃಷ್ಟಿಕರ್ತನೆ ಪರಲೋಕ ತಂದೆ ಅಪ್ಪ, ಒಂದು ವಿಶೇಷವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ದೇವ, ನಮ್ಮನ್ನು ಕರ್ತನೆ ನಿನ್ನನ್ನು ಆರಾಧಿಸುವಂತ ಒಂದು ಕೃಪೆ ಕೊಟ್ಟು ಈವರೆಗೂ ನಾವು ನಿನ್ನನ್ನು ಸ್ತುತಿ ಮಾಡಿ ಆರಾಧನೆ ಮಾಡುವಂತೆ ನಡೆಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅಪ್ಪ, ನೀವು ನಮ್ಮನ್ನು ಕರ್ತನೆ ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ನಿನ್ನ ಜೀವನೇ ನಮಗೋಸ್ಕರವಾಗಿ ಕೊಟ್ಟಿರಲ್ಲ ಕರ್ತ ಅಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಈ ಒಂದು ಸಮಯದಲ್ಲಿ ಕರ್ತನೆ ನಾವು ಕೊಟ್ಟಿರುವಂತಹ ದಶಮ ಭಾಗಗಳನ್ನ ಕಾಣಿಗಳನ್ನ ಆಶೀರ್ವದಿಸು. ಅದು ನಿನ್ನ ಒಂದು ಮಹಿಮೆಗೋಸ್ಕರವಾಗಿ, ಈ ಸಭೆಯ ಉದ್ಧಾರಕ್ಕೋಸ್ಕರವಾಗಿ, ಸುವಾರ್ತೆ ಎಲ್ಲಾ ಕಡೆ ಸಾರಲ್ಪಡುವುದಕ್ಕೋಸ್ಕರವಾಗಿ, ನಿನ್ನ ಮಕ್ಕಳು ನಿನ್ನ ಅತಿ ಆತ್ಮಿಕವಾಗಿ ಹೆಚ್ಚಾಗಿ ಬೆಳೆದು ಕರ್ತನೆ ದೃಢವಾಗಿ ನಿಲ್ಲುವುದಕ್ಕಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು ದೇವ. ಕೊಟ್ಟುವಂತಹ ನಾವು ಪ್ರತಿಯೊಬ್ಬರು ಕರ್ತ ನಿನ್ನಿಂದ ಕರ್ತನೆ ಆಶೀರ್ವಾದ ಹೊಂದಿಕೊಳ್ಳುವಂತೆ, ವಿಶೇಷವಾಗಿ ಕರ್ತನೆ ಹಣಕಾಸಿನ ವಿಷಯದಲ್ಲಿ ಯಾರೊಬ್ಬರಾದರೂ ಕರ್ತನೆ ಕೊರತೆ ಪಡೆದಂತೆ, ಬೇರೆಯವರೊಂದೇ ಕರ್ತನೆ ಹೌದು ರಾಜ ಕೈ ಚಾಚದಂತೆ ನೀನು ಆ ಮಕ್ಕಳ ನಡೆಸಬೇಕೆಂದು ಒಪ್ಪಿಸಿಕೊಳ್ಳುತ್ತೇನೆ. ವಿಶ್ವಾಸಿಗಳಾದ ನಾವು ಏಸಪ್ಪ, ನಾವು ನಂಬುತ್ತೇವೆ. ನಮ್ಮನ್ನ ಕರ್ತನೆ ನೀನು ಸಾಲ ಕೊಡುವವರಾಗಿ ಮಾಡುತ್ತೀವಿ, ಸಾಲ ತೆಗೆದುಕೊಳ್ಳುವವರಾಗಿ ಅಲ್ಲ ಏಸಪ್ಪ. ಅನೇಕ ಕರ್ತ ನಮ್ಮ ಸಭೆಯಲ್ಲಿ ಕರ್ತ ಹೌದು ಆರ್ಥಿಕವಾಗಿ ಸಂಕಷ್ಟದಿದ್ದಾರೆ. ನೀನು ಆ ಮಕ್ಕಳನ್ನ ಉದ್ಧಾರ ಮಾಡಬೇಕೆಂದು ನಾನು ಬೇಡುತ್ತೇನೆ. ಬೇಕಾಗಿರುವ ಕರ್ತನೆ ಅಗತ್ಯಗಳನ್ನ ಪೂರೈಸಿಕೊಡು, ಆ ಮಕ್ಕಳನ್ನ ಆಶೀರ್ವದಿಸು. ಅದೇ ತರ ಕರ್ತನೆ ವಾಕ್ಯ ಭಾಗ ನಿನಗೆ ಒಪ್ಪಿಸಿಕೊಡುತ್ತೇನೆ. ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು, ನಮ್ಮನ್ನು ಎಚ್ಚರಿಸು, ಗದರಿಸು ಏಸಪ್ಪ. ನಮ್ಮನ್ನು ಸರಿ ಮಾಡು, ನಿನ್ನ ಮಕ್ಕಳಾಗಿ ಬಲಪಡಿಸಿ ನಡೆಸು ರಾಜ. ಮತ್ತೊಂದಾವರ್ತಿ ಏಸಪ್ಪ ಈ ಜ್ಞಾಪನೆ ಗಂಡನೇ ಪ್ರಾರ್ಥನೆ ಒಪ್ಪಿಸಿಕೊಳ್ಳುತ್ತ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪಿತನೇ. ಎಲ್ಲರೂ ಚೆನ್ನಾಗಿರಾ? ಈಗ ನಮ್ಮ ದೇವಂತ ಟೈಟಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಅಂತ ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ವಾರದ ಪ್ರಕಟಣೆಗಳು. ಮಂಗಳವಾರ ಸಾಯಂಕಾಲ ಮನೆಗಳಲ್ಲಿ ಪ್ರಾರ್ಥನೆ ಇರುತ್ತದೆ. ಸೊ ಈ ವಾರದಲ್ಲಿ ಯಾರ ಮನೆಗೆ ಪ್ರಾರ್ಥನೆ ಬೇಕು ಎಂಬುದಾಗಿ ನೀವು ತಿಳಿಸುವುದಾದರೆ ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಬುಧವಾರ ಸಾಯಂಕಾಲ 6:30ಗೆ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ ಮತ್ತು ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ. ಸೊ ನಾವೀಗ ಹೊಸದಾಗಿ ರೋಮನ್ಸ್ ಗ್ರಂಥವನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತೇನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಮತ್ತು ಇವತ್ತು ಸಭೆಯಾದ ನಂತರ ಎಲ್ಲಾ ಭಾನುವಾರ ಶಾಲೆಯ ಎಲ್ಲಾ ಮಕ್ಕಳು ಹಾಗೂ ತಂದೆ ತಾಯಂದಿರು ಇಲ್ಲೇ ಇರಬೇಕಾಗಿ ಕೇಳ್ಕೊಂತಾನೆ. ನಿಮಗೆ ವಿಶೇಷವಾದ ಒಂದು ಕೂಟವನ್ನ ನಾವು ಏರ್ಪಡಿಸಿದ್ದೇವೆ. ಸೊ ನಿಮಗೆ ಲಘುವಾದ ಒಂದು ಸ್ನಾಕ್ಸ್ ಆಗಲಿ ಮತ್ತು ಲಂಚ್ ಸಹ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಎಲ್ಲಾ ತಂದೆ ತಾಯಂದಿರು ನಿಮ್ಮ ಮಕ್ಕಳೊಟ್ಟಿಗೆ ನೀವು ಇಲ್ಲೇ ಇರಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಂತೀನಿ. ಬೈಬಲ್ ಕ್ವಿಜ್ಗೆ ನೇಮ್ ಕೊಟ್ಟಿರುವಂತವರು ಇನ್ನು ಕೊಡಬೇಕು ಅನ್ಕೊಂತ ಕೊಡ್ಬೋದು. ಆ ಒಂದು ವೇದ ಭಾಗಗಳನ್ನ ಓದ್ಕೊಳ್ಬೇಕಂತ ಕೇಳ್ಕೊಳ್ತೇವೆ. ಆಗಸ್ಟ್ ಲಾಸ್ಟ್ ಸಂಡೇ ನಾವು ಆ ಒಂದು ಕ್ವಿಜ್ ನಡೆಸುವುದಾಗಿದೆ. ದೇವರ ತಾಯಿ ನಮ್ಮನ್ನ ಕಳೆದ ವಾರವೆಲ್ಲ ಅದ್ಭುತವಾಗಿ ಆತನ ಕಣ್ಣಿನ ಗುಡ್ಡೆಯಂತೆ ಕಾದುಕೊಂಡು ಬಂದಿದ್ದಾನೆ. ನಮ್ಮನ್ನು ಈ ದಿನ ಈ ಲೋಕದಲ್ಲಿ ಜೀವಂತರ ಪಟ್ಟಿಯಲ್ಲಿ ಇಟ್ಟು ನಾವು ಆತನ ಸನ್ನಿಧಾನಕ್ಕೆ ಬರುವಂತೆ ಕರೆದಿದ್ದಾನಂದ್ರೆ ಆತನ ಉದ್ದೇಶ ಏನಾಗಿದೆ? ಯಾವಾಗ್ಲೂ ಹೇಳ್ತಾ ಇರ್ತೀವಿ ತಾನೇ, ಏನಕ್ಕೋಸ್ಕರವಾಗಿ ನಮ್ಮನ್ನ ಈ ಲೋಕದಲ್ಲಿ ಜೀವಂತರ ಪಟ್ಟಿಯಲ್ಲಿಟ್ಟು ಏನಕ್ಕೋಸ್ಕರ ನಮ್ಮನ್ನ ಈ ಒಂದು ಸಭೆಯಲ್ಲಿ ಆತನ ಸದಸ್ಯ ಆತನ ಮಕ್ಕಳಾಗಿ ಈ ಒಂದು ಸಭೆಯ ಸದಸ್ಯರಾಗಿ ಇರಬೇಕೆಂದ ಇನ್ನೂ ನಮ್ಮನ್ನ ಈ ಲೋಕದ ಇಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಜೋರಾಗಿ ಆತನಿಗೋಸ್ಕರವಾಗಿ ಜೀವಿಸುವುದಕ್ಕಾಗಿ ಅನೇಕ ಸಾರಿ ನಾವು ನಮ್ಮ ಆಯುಷ್ಯ ಕಾಲ ಕೂಡಿಸಿಕೊಂಡು ಬಂದಿದೆ. ಆಯುಷ್ ಕೊಟ್ಟಿದ್ದಾನೆಂದರೆ ನಾವು ನಮಗಾಗಿ ಜೀವಿಸುವುದಕ್ಕಾಗಿ ಅಲ್ಲ ಪ್ರಿಯ.
ಈ ಲೋಕದಲ್ಲಿ ನಾವು ಏನಕ್ಕೋಸ್ಕರವಾಗಿ ಜೀವಿಸಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾನ, ಆ ಉದ್ದೇಶಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಜೀವಿಸಬೇಕು. ಅದಕ್ಕಾಗಿ ಲೋಕದಲ್ಲೇ ಜೀವಿಸಬಾರ್ದು, ಮದುವೆ ಮಾಡ್ಕೋಬಾರ್ದು, ಮಕ್ಕಳು ಇರಬಾರ್ದು, ಸಂತೋಷವಾಗಿ ಇರಬಾರ್ದು ಅಂತ ಏಸಪ್ಪ ಹೇಳ್ತಾ ಇಲ್ಲ. ಈ ಲೋಕದ ಆ ಸಂತೋಷದೊಂದಿಗೆ ನಾವು ಯೇಸು ಕ್ರಿಸ್ತನ ಸಂತೋಷದಲ್ಲಿ ಜೀವಿಸಬೇಕು. ಆಮೆನ್. ಈ ಒಂದು ಸಮಯದಲ್ಲಿ ಒಂದು ಪ್ರೇಯರ್ ರಿಕ್ವೆಸ್ಟ್ ಬಂದಿದೆ. ನಮ್ಮೆಲ್ಲರೂ ಗೊತ್ತಿರುವಂತೆ ನವೀನ್ ಭಾಗ್ಯ ಅವರ ಒಂದು ಆಕ್ಸಿಡೆಂಟ್ ಸಮಯದಲ್ಲಿ ನವೀನ್ ಭಾಗ್ಯಗೆ ಆ ಒಂದು ಗಾಯಗಳಾಗಿತ್ತು. ಆದ್ರೆ ದೇವರ ಕೃಪೆಯಿಂದ ಭಾಗ್ಯ ಚೆನ್ನಾಗಿದ್ದಾಳೆ. ಆದ್ರೆ ನವೀನ್ ಇನ್ನು ಆಸ್ಪತ್ರೆ ಇದ್ದಾರೆ, ಇನ್ನು ಅಡ್ಮಿಟ್ ಆಗಿದ್ದಾನೆ. ಅವ್ರಿಗಿನ್ನೂ ಸರ್ಜರಿ ಆಗ್ಬೇಕಾಗಿದೆ. ದೇವರು ತಾನೇ ಆ ಮಗನಿಗೆ ಜ್ವರ ಬರದಂತೆ, ಆ ಮಗನು ಆ ಕಾನ್ಶಿಯಸ್ಗೆ ಸಂಪೂರ್ಣ ಬರುವಂತೆ, ಅವಾಗ ಕಾನ್ಶಿಯಸ್ ಬರ್ತಾ ಇದೆ, ಕಣ್ ತೆಗಿತಾ ಇದ್ದಾರೆ, ಅದು ಸಂಪೂರ್ಣ ಬರುವಂತೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಬೇಕೆಂದು ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಪ್ರಿಯರೇ, ದೇವರು ತಾನೇ ಅವರನ್ನ ಸಂಪೂರ್ಣ ಗುಣಪಡಿಸುವಂತೆ ನಮ್ಮ ದೇವತ ಕಮಲಾಸರು ಪ್ರಾರ್ಥನೆ ಮಾಡಬೇಕಾದ್ರೆ ನಾವೆಲ್ಲರೂ ಒಂದುಗೂಡಿ ಆಕೆಯೊಂದಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದಂತ ದೇವನೇ ಅಪ್ಪ, ರಾಜ್ಯ ಬೆಳಗಿನ ಸಮಯದಲ್ಲಿ ನಾವೆಲ್ಲರೂ ಒಂದು ಕೂಡಿ ಅಪ್ಪ ಒಂದೇ ಮನಸ್ಸಿನಿಂದ ನಿನ್ನನ್ನು ಸ್ತುತಿಸಿ ಕೊಂಡಾಡಲು ಕೊಟ್ಟಂತ ಈ ಭಾಗ್ಯಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹೌದು ರಾಜ್ಯ ಅಪ್ಪ ನವೀನ್ಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೇ ಅಪ್ಪ, ನೀನು ತಾನೇ ಎಲ್ಲವನ್ನ ಬಲಾದನಾಗಿದ್ದೀಯ ಕರ್ತನೇ ಅಪ್ಪ, ನಿನ್ನಲ್ಲಿ ಯಾವುದು ಅಸಾಧ್ಯವಾದ ಕಾರ್ಯಗಳು ಇಲ್ಲ ಕರ್ತನೆ. ಸತ್ತಿದ್ದ ಲಾಜರನು 4 ದಿನಗಳ ನಂತರ ಅಪ್ಪ ನನ್ನ ಕರ್ತನೆ ಬದುಕಿಸಿದಾತನು ನೀನು ರಾಜ. ಈ ಸಮಯದಲ್ಲಿ ನವೀನನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸಿಕೊಡುತ್ತಾ ಕರ್ತನೆ ಆತನನ್ನ ಸಂಪೂರ್ಣವಾಗಿ ನೀನು ಗುಣಪಡಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ್ಯ ಅಪ್ಪ. ಹೌದು ರಾಜ, ಮಗನು ತೆಗೆದುಕೊಳ್ತಾ ಇರುವ ಟ್ರೀಟ್ಮೆಂಟ್ ಅನ್ನ ಕರ್ತನೆ ನೀನು ತಾನೇ ಮುಂದೆ ಆಶೀರ್ವದಿಸು. ಆತನನ್ನ ನೋಡ್ಕೊಳ್ತಾ ಇರುವಂತಹ ಡಾಕ್ಟರ್ಗಳಿಗೆ ಬೇಕಾದಂತ ತಿಳುವಳಿಕೆಯನ್ನು ಕೊಡು ಕರ್ತನೆ. ಅವರು ಸರಿಯಾದ ರೀತಿಯಲ್ಲಿ ಡಯಾಗ್ನೈಸ್ ಮಾಡಿ ಕರ್ತನೆ ಅದಕ್ಕೆ ತಕ್ಕಂತ ಟ್ಯಾಬ್ಲೆಟ್ ಗಳನ್ನ ಕೊಡುವ ಹಾಗೆ ನೀನು ತಾನೇ ಅವರೊಂದಿಗಿದ್ದು ಅಪ್ಪ ನೀನು ಕರ್ತನೆ ಅವರನ್ನ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ತಂದೆ ದೇವ, ನೀನು ಗುಣಪಡಿಸದೆ ಇದ್ದರೆ ಕರ್ತನೆ ಯಾವ ಡಾಕ್ಟರ್ಸ್ ಆಗ್ಲಿ ಯಾವ ಮೆಡಿಸಿನ್ಸ್ ಆಗ್ಲಿ ಕರ್ತನೆ ಅಲ್ಲಿ ಕಾರ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಂದೆ ದೇವ ಅಪ್ಪ, ಮಗನು ಕರ್ತನೆ ಕಾನ್ಶಿಯಸ್ ಇಂದ ಬರುವ ಹಾಗೆ ನೀನು ಕೃಪೆ ತೋರು. ಆತನು ಕಣ್ಣುಗಳನ್ನ ತೆರೆದು ಕರ್ತ ಅಪ್ಪ ತನ್ನವರನ್ನ ನೋಡುವಂತೆ ನೀನಲ್ಲದೆ ಇನ್ಯಾರಿಂದಲೂ ಮಾಡಲು ಸಾಧ್ಯ ಇಲ್ಲ ಕರ್ತನೆ. ನಿನ್ನ ಹೀಲಿಂಗ್ ಪವರ್ ತಂದೆ ದೇವ ತನ್ನ ಮಗನ ತಲೆಯಿಂದ ಕಾಲಿನವರೆಗೂ ಇಳಿದು ಬರುವ ಹಾಗೆ ನೀನು ಕೃಪೆ ತೋರು ಕರ್ತ. ನಿನ್ನ ಗಾಯಪಟ್ಟ ಹಸ್ತಗಳಿಂದ ಮಗನನ್ನ ಮುಟ್ಟಿ ಸಂಪೂರ್ಣವಾಗಿ ನೀನು ಸುಸ್ಥಗೊಳಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಅದೇ ರೀತಿಯಲ್ಲಿ ಆ ಕುಟುಂಬಕ್ಕೂ ಕೂಡ ನೀನು ಕರ್ತನೆ ಅಪ್ಪ ಭರವಸೆ ಕೊಡು ರಾಜ. ಅವರಿಗೆ ಬೇಕಾದಂತ ಎಲ್ಲ ರೀತಿಯ ಫೈನಾನ್ಸ್ ಅಗತ್ಯತೆಗಳನ್ನ ನೀನು ಪೂರೈಸಿ ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ತಂದೆ ದೇವ ನಾವು ನಿನ್ನನ್ನ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ಒಳ್ಳೆಯ ಪಿತನೇ, ದೇವರು ತಾನೇ ನಮ್ಮ ಒಂದು ಪ್ರಾರ್ಥನೆ ಕೇಳಿದ್ದಾನೆ. ದೇವರು ವಾಕ್ಯ ನಂಬಿ ಪ್ರಾರ್ಥಿಸುವಂತ ನನ್ನ ಪ್ರಾರ್ಥನೆ ದೇವರು ಪರಲೋಕದಿಂದ ಲಾಯಿಸುವಾತನಾಗಿದ್ದಾನೆ, ಅದಕ್ಕೆ ಆಮೇಲೆ ಅಂತ ಹೇಳ್ತಾನೆ. ದೇವರು ತಾಯಿ ನವೀನನ್ನ ಭಾಗ್ಯನ ತಿರುಗಿ ಕುಟುಂಬವಾಗಿ ಕಟ್ಟುವಂತೆ ಅವರು ಇನ್ನು ಮುಂದಿನ ಜೀವಿತಗಳನ್ನ ಏಸಪ್ಪುರ್ಗೋಗಿ ಜೀವಿಸೋದಕ್ಕೋಸ್ಕರವಾಗಿ ದೇವರು ತಾನೇ ಅವ್ರು ನಡೆಸಲಿ ಅಂತ ನಾವು ನಮ್ಮ ಒಂದು ಪರ್ಸನಲ್ ಪ್ರೇಯರ್ಸ್ ಸಹ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈಗ ನಮ್ಮ ಮಧ್ಯದಲ್ಲಿ ವಿಶೇಷವಾದ ಅತಿಥಿ ಇದ್ದಾರೆ, ಗೆಸ್ಟ್ ಸ್ಪೀಕರ್ ಇದ್ದಾರೆ. ಬ್ರದರ್ ರಾಜು ಅಂತ ಅವರು UAM ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಂದ್ರೆ ಸೇವೆ ಮಾಡ್ತಾರೆ. ಅವರ ಮಧ್ಯದಲ್ಲಿ ಬಂದು ಈಗ ವಾಕ್ಯ ಕೊಡುವವರಾಗಿದ್ದಾರೆ. ಸಭೆ ಆದ ನಂತರ ಪೇರೆಂಟ್ಸ್ ಮತ್ತೆ ಸಂಡೇ ಸ್ಕೂಲ್ ಮಕ್ಕಳಿಗೆ ಆ ಒಂದು ಸೆಷನ್ ಸಹ ತೆಗೆದುಕೊಳ್ಳುವವರಾಗಿದ್ದಾರೆ. ಸಂಡೇ ಸ್ಕೂಲ್ ಮಕ್ಕಳು ಮತ್ತೆ ತಾಯಿಯರು ದಯವಿಟ್ಟು ಸಭೆ ಆದ ನಂತರ ಇಳಿದು ಆ ಒಂದು ಮೀಟಿಂಗ್ ಅಲ್ಲಿ ಭಾಗವಹಿಸಿ ಊಟ ಮಾಡ್ಕೊಂಡು ಹೋಗ್ಬೇಕಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ಳುವವರಾಗಿದ್ದೇವೆ. ಲೆಟ್ಸ್ ವೆಲ್ಕಮ್ ಬ್ರದರ್ ರಾಜು. ಕ್ಲಾಪ್ ಮಾಡ್ತಾ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ನಿಮ್ಮೆಲ್ಲರನ್ನ ನಾನು ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದೆ. ಎಷ್ಟು ಜನ ನನ್ನ ನೋಡಿದ್ದೀರಾ? ಹೋದ ವರ್ಷ ಬಂದಿದ್ದೀರಲ್ಲ, ಆಲ್ಮೋಸ್ಟ್ ಇಯರ್. ಓಕೆ, ಸೊ ಮತ್ತೆ ಇಲ್ಲಿ ಬಂದು ಬ್ಯೂಟಿಫುಲ್ ವರ್ಷಿಪ್. ಐ ವಾಂಟ್ ಟು ಥ್ಯಾಂಕ್ ವರ್ಷಿಪ್ ಟೀಮ್ ಫಾರ್ ಗಿವಿಂಗ್ ಅಸ್ ಇನ್ ವಂಡರ್ಫುಲ್ ಟೈಮ್. ವರ್ಷಿಪ್ ಟೀಮ್ ಗಾಗಿ ನಾನು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. I'm very happy to be part of this church every time I come in. So ಪ್ರತಿ ಸಾರಿ ನಾನು ಬರುವಾಗ something happens, when I worship in ಕನ್ನಡದಲ್ಲಿ ಆರಾಧನೆ ಮಾಡುವಾಗ I
am very energized. Okay, so thank you so much for wonderful time of worship. ಅದು ಮಾತ್ರವಲ್ಲದೆ ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ ಮುಖಾಂತರವಾಗಿ ನಿಮಗೆ ಗ್ರೀಟಿಂಗ್ಸ್ ಅನ್ನ ತಲುಪಲಿಕ್ಕೆ ನಾನಿದ್ದೇನೆ. ಸೊ ಎವ್ರಿ ಟ್ಯೂಸ್ಡೇ ನಮ್ಮ ಸಂಸ್ಥೆಯಲ್ಲಿ ನಿಮ್ಮ ಸಭೆಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಸೊ ವಿ ಪ್ರೇ, ವಿ ಡೋಂಟ್ ನೋ ಯುವರ್ ನೇಮ್ ಬಟ್ ವಿ ಪ್ರೇ ಎವ್ರಿ ಟ್ಯೂಸ್ಡೇ ವಿ ಪ್ರೇ. So thank you so much for your prayers, your support towards Urban India Ministries. Okay, so ನಾವು ಈ ವಾರ ಸಂದೇಶಕ್ಕಾಗಿ ಆರಿಸಿಕೊಂಡ ವಾಕ್ಯ ಭಾಗ ಆದಿಕಾಂಡ ಅಧ್ಯಾಯ 13 ವಚನ 1ರಿಂದ 18. ಸೊ ಎಂಟೈರ್ ಚಾಪ್ಟರ್ 13 ಕುರಿತಾಗಿ ನಾವು ನೋಡ್ಲಿಕ್ಕಿದ್ದೇವೆ. ಆದರೆ ಜಸ್ಟ್ ಫಾರ್ ರೀಡಿಂಗ್ ಪರ್ಪಸ್ ಓದಿಕೊಳ್ಳುವುದಕ್ಕಾಗಿ ನಾವು ವಚನ 7ರಿಂದ 13ವರೆಗೆ ನಾವು ಓದಿಕೊಳ್ಳೋಣ. ಆದಿಕಾಂಡ ಅಧ್ಯಾಯ 13 ವಚನ 7ರಿಂದ 13. ಅಬ್ರಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಬಂತು. ಇದಲ್ಲದೆ ಕಾನಾನ್ಯರು ಕರೆದಿಯರು ಆ ಕಾಲದಲ್ಲಿ ದೇಶದೊಳಗಿದ್ದರು. ಇವುಗಳು ಅಬ್ರಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು. ನಾವು ಸಹೋದರಲ್ಲವೇ, ದೇಶವೆಲ್ಲ ನಿನ್ನೆದುರಿಗಿದೆ. ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದರು. ಲೋಟನ ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲ ಪ್ರದೇಶವು ಸ್ಟೋವರಿನ ತನಕ ಎಲ್ಲಾ ಕಡೆಗಳಲ್ಲಿ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡರು. ಯೆಹೋವನು ಸೊದೋಮ್ ಗೊಮೋರರ ಪಟ್ಟಣ ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆ ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದ್ದರಿಂದ ಲೋಟನು ಯೋರ್ದಾನ್ ಹೊಳೆಯ ಸುತ್ತಲ ಪ್ರದೇಶವನ್ನು ಆದುಕೊಂಡು ಮೂರನ ಕಡೆಗೆ ಹೊರಟನು. ಈಗ ಅವರಿಬ್ಬರು ಥ್ಯಾಂಕ್ ಯು ಸೋ ಮಚ್. ವಿಲ್ ಪ್ರೇ. ಅಪ್ಪ, ನಮ್ಮನ್ನು ಬಲವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯೇ, ನಿಮಗೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ, ನಮ್ಮ ಹೃದಯಗಳನ್ನು ನೀನು ಅರಿತಿರುವಿ. ಅಪ್ಪ, ನಮ್ಮ ಅಗತ್ಯಗಳನ್ನು ನೀನು ಅರಿತಿರುವಿ. ನಿನ್ನ ವಾಕ್ಯದಿಂದ, ನಿನ್ನ ವಾಕ್ಯ ಮುಖಾಂತರವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡುವಪ್ಪ. ನಮ್ಮನ್ನು ದೃಢಪಡಿಸು, ನಿಮಗಾಗಿ ಬೆಳಕಾಗಿ ಜೀವಿಸುವಂತೆ ನಮ್ಮನ್ನು ಮಾರ್ಪಡಿಸು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಸೊ ಇಲ್ಲಿ ಬಂದು ವರ್ಷ ಆದ ನಂತರ ಬ್ಯೂಟಿಫುಲ್ ಫೌಂಡೇಶನ್ ವರ್ಸ್ ಒಂದು ಓದಿದ್ರು. ನನ್ನ ಸರ್ಮನ್ ಲಿಸ್ಟ್ ನಾನು ಇಲ್ಲಿ ಯಾರಿಗೂ ಹೇಳಿಲ್ಲ ಏನ್ ಮಾತಾಡ್ತೀನಿ ಅಂತ ಹೇಳಿ. ಬಟ್ ಐ ಡೋಂಟ್ ನೋ ಹೌ ದಿ ಸ್ಪಿರಿಟ್ ಆಫ್ ದ ಲಾರ್ಡ್ ವರ್ಕ್ಸ್ ಬ್ಯೂಟಿಫುಲಿ. ದ ಸಾಂಗ್ಸ್, ಅದಾದ ನಂತರ ರೋಮನ್ಸ್ ಅಲ್ಲಿ ಓದಿದಂತಹ ಆ ವಾಕ್ಯ ಮತ್ತೆ ನಾನು ಹೇಳುವಂತಹ ವಾಕ್ಯ ಎಲ್ಲ ಫಾಲಿಂಗ್ ಇನ್ ಟು ಪ್ಲೇಸ್, ಎಲ್ಲ ಒಂದೇ ಕಡೆ ಬೀಳ್ತಾ ಇದೆ. ಸೊ ಐ ಬಿಲೀವ್ ದಟ್ ನಾನಲ್ಲ ಇಲ್ಲಿ ಮಾತಾಡ್ತಾ ಇರೋದು, ದೇವರ ಆತ್ಮನು ಸಹ ಇಲ್ಲಿ ನನ್ನ ಉಪಯೋಗಿಸಿ ನನ್ನ ಮುಖಾಂತರ ಎಲ್ಲರೊಟ್ಟಿಗೆ ಮಾತನಾಡ್ಲಿಕ್ಕೆ ಇದ್ದಾನೆ ಅಂತ ಹೇಳಿ. ಸೊ ಈ ಒಂದು ವಾಕ್ಯ ಭಾಗವನ್ನು ನಾವು ನೋಡುವಾಗ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಸ್ಟೋರಿ, ಯು ನೋ ದ ಬ್ಯಾಕ್ ಡ್ರಾಪ್. ಇಲ್ಲಿರುವಂತಹ ಬ್ಯಾಕ್ ಡ್ರಾಪ್ ನಿಮ್ಗೆ ಗೊತ್ತಿದೆ. ಯಾರ ಕುರಿತಾಗಿ ಮಾತನಾಡಲಿದೆ? ಅಬ್ರಹಾಂ ಮತ್ತು ಲೋತನ ಕುರಿತಾಗಿ. ಓಕೆ, ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಅಬ್ರಹಾಂ ಅಂಡ್ ಲೋತ್. ಹೂಸ್ ಲೋತ್? ವೈ ಲೋತ್ ಇಸ್ ವಿತ್ ಅಬ್ರಹಾಂ? ಯಾಕೆ ಲೋತನು ಅಬ್ರಹಾಮನೊಟ್ಟಿಗೆ ಇದ್ದಾನೆ? ಯಾರು ಈ ಲೋತ? ಹೂಸ್ ಸನ್? ಅಬ್ರಹಾಮನ ತಮ್ಮನ ಮಹ. ಓಕೆ, ಹಾರಾನ್. ಸೊ ವೈ ಈ ಸಪೋಸ್ ಟು ಬಿ ವಿತ್ ಹಾರಾನ್? ವೈ ಇಸ್ ವಿತ್ ಅಬ್ರಹಾಂ? ಯಾತಕ್ಕಾಗಿ ಆತ ಅಬ್ರಹಾಮನ ಜೊತೆ ಇದ್ದಾನೆ? ಈಸ್ ಅ ಸನ್ ಆಫ್ ಅ ಬ್ರದರ್, ಈ ಸಪೋಸ್ ಟು ಬಿ ವಿತ್ ಬ್ರದರ್. ಆತನ ತಮ್ಮನ ಜೊತೆ ಇರಬೇಕಾಗಿತ್ತು. ಅಬ್ರಹಾಮನ ತಮ್ಮನ ಹೆಸರು ಹಾರಾನ್. ಸೊ ಹಾರಾನ್ ಜೊತೆ ಇಲ್ಲದೆ ಅಬ್ರಹಾಮನ ಜೊತೆ ಯಾಕೆ ಇದ್ದಾನೆ ಅನ್ನುವಂತಹ ಒಂದು ಪ್ರಶ್ನೆ. ಎರಡನೇದಾಗಿ ಅವರು ಇರುವಂತಹ ಸ್ಥಳ ಬಂದ್ಬಿಟ್ಟು ಬೆತ್ತೇಲ್ ಮತ್ತು ಆಯಿ. ಅಂದ್ರೆ ಅವರು ಹುಟ್ಟಿದಂತಹ ಸ್ಥಳದಲ್ಲಿಲ್ಲ, ಬೇರೆ ಕಡೆ ಪ್ರಯಾಣ ಮಾಡಿ ದೂರದಲ್ಲಿದ್ದಾರೆ. ಯಾಕೆ ಆ ಪ್ರಯಾಣದಲ್ಲಿಯೂ ಸಹ ಲೋತನು ಇದ್ದಾನೆ ಅನ್ನುವಂತಹ ಎರಡನೇ ಪ್ರಶ್ನೆ. ಸೊ ಈ ಎರಡು ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟು ಆಮೇಲೆ ನಾವು ಮುಂದಕ್ಕೆ ಹೋಗೋಣ. ಸೊ ಲೋತನ ಅಪ್ಪ, ವೆನ್ ಯು ಗೋ ಬ್ಯಾಕ್ ಅಂಡ್ ರೀಡ್, ನೀವು 11ನೇ ಅಧ್ಯಾಯವನ್ನು ನೀವು ಓದುವಾಗ ಲೋತನ ಅಪ್ಪ ಹಾರಾನ್ ಬಂದ್ಬಿಟ್ಟು ಚಿಕ್ಕ ವಯಸ್ಸಿನಲ್ಲಿಯೇ ತೀರ್ಕೊಂತಾರೆ. ಲೋತನ ಅಪ್ಪ ಹಾರಾನ್ ಅನ್ನುವಂತಹ ವ್ಯಕ್ತಿ, ಅವರಿಗೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿರುವಾಗಲೇ ಆತ ತೀರ್ಕೊಂತಾನೆ. 11ನೇ ಅಧ್ಯಾಯದಲ್ಲಿ ನಾವು ಓದಬಹುದು. ಅದಾದ ನಂತರ ಲೋತನು ತೇರಾ, ಅಬ್ರಹಾಮನ
ಅಪ್ಪ ತಾತನ ಮನೆಗೆ ಸೇರ್ತಾನೆ. He was not with father. ಓಕೆನಾ? ಸತ್ಯವೇದ ಹಂಗೆ ಹೇಳುತ್ತದೆ. 11ನೇ ಅಧ್ಯಾಯದಲ್ಲಿ ಓದುವಾಗ ಆತ ಬಂದ್ಬಿಟ್ಟು ತೇರ ತಾತನ ಮನೆಗೆ ಸೇರಿ ತಾತ ನೋಡ್ಕೊಂತಾನೆ ಅಂತ ಹೇಳಿ ಹೇಳುತ್ತೆ. ಕೆಲವೊಂದು ದಿನಗಳ ಆದ ನಂತರ ತಾತನು ಸಹ ತೇರ ತೀರ್ಕೊಂತಾನೆ. ಅದು ಬಂದ್ಬಿಟ್ಟು ನೀವು 27ರಿಂದ ನೀವು ಓದುವಾಗ 11ನೇ ಅಧ್ಯಾಯ ಹೇಳುತ್ತೆ. ತೇರ ತೀರ್ಕೊಂತಾರೆ. ಮರಣ ಹೊಂದಿದ ನಂತರ ಅಬ್ರಹಾಮನ ಒಟ್ಟಿಗೆ ಅವನು ಬೆಳೆಯಲಿಕ್ಕೆ ಪ್ರಾರಂಭಿಸುತ್ತಾನೆ. ಯಾರು? ಲೋತ. ಸೊ ಲೋತನಿಗೆ ಸತ್ಯವೇದ ಹೇಳತ್ತೆ ಇಬ್ಬರು ತಂಗಿಯರಿದ್ರು, ಅಕ್ಕಂದಿರಿದ್ರು ಅಂತ ಹೇಳಿ. ಅದರಲ್ಲಿ ಒಬ್ಬರು ಅಬ್ರಹಾಮನ ಇನ್ನೊಬ್ಬ ತಮ್ಮ ಇದ್ದಾರಲ್ಲ, ನಾಹೂರ್, ಅವರನ್ನ ಮದುವೆ ಮಾಡ್ಕೊಂಡಿದ್ರು ಅಂತ ಹೇಳಿ. ಸೊ ಟೆಕ್ನಿಕಲಿ ಲೋತ್ ಎಲ್ಲಿ ಇರ್ಬೇಕಾಗಿತ್ತು? ಅಕ್ಕನ ಮನೆಯಲ್ಲಿ ಇರ್ಬೇಕಾಗಿತ್ತು. ಬಟ್ ಈಸ್ ವಿತ್ ದೊಡ್ಡಪ್ಪ. ಎಲ್ಲಿದ್ದಾರೆ? ದೊಡ್ಡಪ್ಪನ ಮನೆ. ಅದು ಮಾತ್ರವಲ್ಲದೆ ಪ್ರಾಬಬ್ಲಿ ಅಸ್ಯೂಮ್ ಏನಂತ ಹೇಳಿದ್ರೆ ಲೋತನು ಅಬ್ರಹಾಮನ ಒಟ್ಟಿಗೆ ಬೆಳೆದಂತಹ ಹುಡುಗ ಅಂತ ಹೇಳಿ ವಿ ಕ್ಯಾನ್ ಅಸ್ಯೂಮ್. ಯಾಕಂತ ಹೇಳಿದ್ರೆ ಆತ ಹೋಗಿ ನಾಹೂರ್ ಮನೆಗೆ ಸೇರಿಲ್ಲ, ತಾತನೊಟ್ಟಿಗೆ ಇದ್ದ. ತಾತ ಆದ್ಮೇಲೆ ದೇವರು ಅಬ್ರಹಾಮನನ್ನು 12ನೇ ಅಧ್ಯಾಯ 4, 5, 6 ಓದುವಾಗ ಅಬ್ರಹಾಮನನ್ನು ದೇವರು ಕರೆಯುವಾಗ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ದಟ್ ಹ್ಯಾಪನ್ಸ್. ಏನಾಗುತ್ತೆ ಹೇಳಿ? ಈಸ್ ನಾಟ್ ಓನ್ಲಿ ಟೇಕಿಂಗ್ ಸಾರಾ, ಈಸ್ ಆಲ್ಸೋ ಟೇಕಿಂಗ್ ಲೋತ್ ಅಲಾಂಗ್ ವಿತ್ ಹರ್. ಆತ ಬೇರೆ ತನ್ನ ಸಾರಾಯಿ ವೈಫ್ ನ ಮಾತ್ರ ತಗೊಂಡಿಲ್ಲ, ಲೋತನು ಸಹ ಸಂಗಡ ಕರ್ಕೊಂಡು ದೇವರು ವಾಗ್ದಾನ ಮಾಡಿದ ಸ್ಥಳಕ್ಕೆ ಹೋಗ್ತಾರೆ. ಸೊ ಮೇ ಬಿ ದೇರ್ ಇಸ್ ಅ ಬ್ಯೂಟಿಫುಲ್ ಬಾಂಡ್ ಬಿಟ್ವೀನ್ ಲೋತ್ ಅಂಡ್ ಅಬ್ರಹಾಮನು ಒಂದು ತಂದೆ ಫಿಗರ್. ಮೇ ಬಿ ಇಟ್ ಹ್ಯಾವ್ ಬೀನ್ ನಾಟ್ ಮೇ ಬಿ ಹಿ ಇಸ್ ಅ ಫಾದರ್ ಫಿಗರ್ ಇನ್ ದ ಲೈಫ್ ಆಫ್ ಲೋತ್. He parented Lot. Okay, so ಅವರು ಎವ್ರಿ ಸ್ಟೇಜ್ ಒಂದೊಂದು ಸ್ಥಳದಲ್ಲಿ ಹೋಗುವಾಗನು ಪ್ರಾಬಬ್ಲಿ ಲೋತನು ಅಬ್ರಹಾಮನ ಜೊತೆ ಪ್ರಯಾಣ ಮಾಡಿದ್ರು. ದೊಡ್ಡಪ್ಪ ಜೊತೆ ಪ್ರಯಾಣ ಮಾಡೋದು ಬಹಳ ಬ್ಯೂಟಿಫುಲ್ ಅಲ್ಲ? ಇಟ್ಸ್ ವೆರಿ ಬ್ಯೂಟಿಫುಲ್. ದೊಡ್ಡಪ್ಪ ಸ್ವಲ್ಪ ಹೆಚ್ಚಾಗಿ ಅರ್ಥ ಮಾಡ್ಕೊತಾರೆ, ಅಪ್ಪ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರಲ್ಲ. ಸೊ ಮೇ ಬಿ ಹ್ಯಾಡ್ ಅ ವೆರಿ ಪ್ಯಾಂಪರಿಂಗ್ ಪ್ಯಾರೆಂಟಿಂಗ್ ಅನ್ಕೊಂತೀನಿ. ಅವ್ನು ಕೇಳೋದೆಲ್ಲ ಕೊಡೋದು. ಯಾಕಂದ್ರೆ ನನ್ನ ದೊಡ್ಡಪ್ಪ ಹಂಗಿದ್ರು, ಗನ್ ತಗೊಂಡ್ಬರೋದು, ಮಿಷಿನ್ ಗನ್ನು, ಪಿಸ್ಟಲ್ ಗನ್ನು ಎಲ್ಲ. ಅಷ್ಟೇನು ಹಣ ಖರ್ಚು ಮಾಡಿಲ್ಲ. ಬಟ್ ಐ ಹ್ಯಾವ್ ನಾನು ಯಾವತ್ತೂ ನನ್ನ ದೊಡ್ಡಪ್ಪನ ಬಗ್ಗೆ ಹೇಳುವಾಗ ನೆನೆನು ಈ ಮೆಸೇಜ್ ಕುರಿತಾಗಿ ನಾನು ಡಿಸ್ಕಸ್ ಮಾಡುವಾಗ ನಾನು ಹೇಳ್ತಾ ಇದ್ದೆ, ನನ್ನ ದೊಡ್ಡಪ್ಪ ಯಾವತ್ತು ನನ್ನ ಭುಜದ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ರು, ಯಾವತ್ತೂ ಹೋಗ್ತಾ ಇದ್ರು. ಐ ಸ್ಟಿಲ್ ರಿಮೆಂಬರ್ ದಟ್. ಎಷ್ಟು ದೂರ ಇದ್ರು ಭುಜದ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ರು. ಐ ನೆವರ್ ಫರ್ಗೆಟ್ ದಟ್. ಸೊ ನನ್ನ ಕಸಿನ್ ಸಿಸ್ಟರ್ ನಿನ್ನೆ ಫೋನ್ ಮಾಡಿ ಮಾತಾಡುವಾಗ ನನ್ನ ದೊಡ್ಡಮ್ಮನಿಗೆ ಮತ್ತೆ ಮೈ ಹುಷಾರಿಲ್ಲ ಅಂತ ಹೇಳುವಾಗ ನಾನು ಹೇಳ್ತಾ ಇದ್ದೆ, ನನ್ನ ದೊಡ್ಡಪ್ಪ ಹೆಂಗ್ ನೋಡ್ಕೊಂಡ್ರು, ಈಗಿಲ್ಲ ಅವರು. ಐ ಥಿಂಕ್ ವಿ ಹ್ಯಾವ್ ಟು ಬಿ ದೇರ್. ನನ್ನ ಅಕ್ಕನ ಜೊತೆ ನಿಲ್ಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ಸೊ ಐ ಸ್ಟಾರ್ಟೆಡ್ ರಿಮೆಂಬರಿಂಗ್ ಆಲ್ ಮೈ ಓಲ್ಡನ್ ಡೇಸ್. ಸೊ ಮೇ ಬಿ ಲೋತನಿಗೂ ಮತ್ತು ಅಬ್ರಹಾಮನಿಗೂ ಬ್ಯೂಟಿಫುಲ್ ರಿಲೇಶನ್ಶಿಪ್ ಆಗಿರ್ಬೋದು. ಬಿಕಾಸ್ ಲಾಂಗ್ ಜರ್ನಿ, ನೋ ಬಸ್ ಅಲ್ವಾ? So there is a beautiful relationship, bonding between Lot and Abraham. ಅಲ್ವಾ? Alright. So ಯಾಕೆ ಇವತ್ತು ಈ ಒಂದು ಅಧ್ಯಾಯವನ್ನು ನಿಮ್ಮೊಟ್ಟಿಗೆ ನಾನು ಮಾತಾಡ್ತಾ ಇದ್ದೀನಿ? ವೈ ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮಲ್ಲಿದ್ರೆ, ಇಟ್ಸ್ ವೆರಿ ಬ್ಯೂಟಿಫುಲ್, ವೆರಿ ವೆರಿ ಸಿಂಪಲ್. ಅಕ್ಕ ಪಾಸ್ಟರ್ ಅಕ್ಕ ನನ್ನ ಹತ್ರ ಹೇಳುವಾಗ ಐ ವಾಸ್ ಪ್ರೇಯಿಂಗ್ ಅಂಡ್ ಪ್ರಿಪೇರಿಂಗ್ about what to speak, Lord ಅಂತ ಹೇಳುವಾಗ Lord was telling, ದೇವರು ಹೇಳ್ತಾ ಇದ್ರು, ಟುಡೇ ಇವತ್ತು ಅನೇಕ ಬಿರುಕುಗಳು ಸಂಬಂಧದಲ್ಲಿ ನಾವು ನೋಡ್ತೇವೆ. ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ದ ರಿಲೇಶನ್ಶಿಪ್ಸ್. ಕುಟುಂಬಗಳಲ್ಲಿ ಅನೇಕ ಬಿರುಕುಗಳನ್ನು ನೋಡ್ತೇವೆ. ನಾನು ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಹೇಳಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಬ್ರದರ್ ಅಂಡ್ ಸಿಸ್ಟರ್, ಸಿಸ್ಟರ್ ಅಂಡ್ ಬ್ರದರ್, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ. ಅನೇಕ ಬಿರುಕುಗಳನ್ನ ನಾವು ನೋಡ್ತೇವೆ. ಯಾಕೆಪ್ಪ ಈ ಬಿರುಕುಗಳು ಅಂತ ನೋಡಿದ್ರೆ, ಮೋಸ್ಟ್ ಪ್ರಾಬಬ್ಲಿ ಇಟ್ ಇಸ್ ಕನೆಕ್ಟೆಡ್ ಟು ವೆಲ್ತ್ ಅಂಡ್ ಮನಿ ಅಂಡ್ ಲ್ಯಾಂಡ್. ಮೋಸ್ಟ್ ಪ್ರಾಬಬ್ಲಿ
ಪ್ರಾಬಬ್ಲಿ 99% ಯಾಕಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಯಾಕೆ ಒಬ್ಬರಿಗೊಬ್ಬರು ಕೋಪ ಬರುತ್ತೆ, ಪ್ರೀತಿಸೋಕ್ಕಾಗೋದಿಲ್ಲ, ಒಬ್ರು ಮಕ್ಳು ಇನ್ನೊಬ್ರು ಮಕ್ಳ ಹತ್ರ ಮಾತಾಡೋದಿಲ್ಲ, ಯಾಕೆ ಅಂತ ಹೇಳಿದ್ರೆ ಮೋಸ್ಟ್ ಪ್ರಾಬಬ್ಲಿ ವೆಲ್ತ್, ಲ್ಯಾಂಡ್ ಇಶ್ಯೂ, ಪ್ರಾಪರ್ಟಿ ಇಶ್ಯೂ, ಗೋಲ್ಡ್ ಇಶ್ಯೂ, ಆ ಇಶ್ಯೂ ಈ ಇಶ್ಯೂ ಎಲ್ಲ ಇಶ್ಯೂ ಇರುತ್ತೆ. ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಸಿ ಇನ್ ಎವ್ರಿಬಡೀಸ್ ಲೈಫ್ ನೌಡೇಸ್. ಒಟ್ಟಿಗೆ ಇರ್ತೀವಿ, ಅಣ್ಣ ತಮ್ಮಂದಿರು, ಒಂದೇ ಶರ್ಟ್ ನ ಮಾರಿ ಮಾರಿ ಹಾಕೊಂಡಿರ್ತೀವಿ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿರ್ತೀವಿ, ಒಂದೇ ಫುಟ್ಬಾಲ್ ನ ಆಡಿರ್ತೀವಿ, ಒಂದೇ ಮನೆ ಬೆಡ್ರೂಮ್ 3-4 ಬೆಡ್ರೂಮ್ಸ್ ಇರೋದಿಲ್ಲ, ಒಂದೇ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಮಲಗಿರ್ತೀವಿ. ಬಟ್ ಟುಡೇ ವಿ ಆರ್ ನಾಟ್ ಒನ್. ಇಬ್ಬರ ಮಧ್ಯದಲ್ಲಿ ಜಗಳ, ಬಿರುಕು, ಅವ್ರನ್ನ ಕಂಡ್ರೆ ಇವ್ರಿಗಾಗೋದಿಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗೋದಿಲ್ಲ. ವಿ ಸಿ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ರಿಲೇಶನ್ಶಿಪ್. ಕುಟುಂಬದಲ್ಲಿ ಅನೇಕ ಪ್ರಾಬ್ಲಮ್ಗಳು. ಅವ್ರ ಮನೆಗೆ ಹೋಗ್ಬೇಡ, ಇವ್ರ ಮನೆಗೆ ಹೋಗ್ಬೇಡ ಅಂತ ಹೇಳಿ ಅದನ್ನ ಮಕ್ಕಳಿಗೂ ಸಹ ನಾವು ಹೇಳ್ಕೊಡ್ತೀವಿ. ನಿನ್ ಗೊತ್ತಿಲ್ಲ ಕಣೋ ಏನ್ ಮಾಡಿದ್ರು ಅಂತ ಹೇಳಿ ನೀನ್ ಚಿಕ್ಕವನಿರುವಾಗ ಹುಷಾರಾಗಿರೋ. ಎಲ್ಲರ ಮನೆಯಲ್ಲೂ ಇದೆ, ಎಲ್ಲರ ಮನೆಯ ದೋಸೆ ತೂತು ಅಲ್ವಾ? ಸೊ ಎವ್ರಿ ಫ್ಯಾಮಿಲಿ there is some problem. ನನ್ನ ಮನೆಯಲ್ಲೂ ಸಹ ಅಂತಹ ಪ್ರಾಬ್ಲಮ್ಗಳಿತ್ತು. ವಿ ಆರ್ ನಾಟ್ ವೆರಿ 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 ಗುಡ್ ಫ್ಯಾಮಿಲಿ ಅಂತ ಹೇಳಿ. ಸೊ ನನ್ನ ಚಿಕ್ಕಪ್ಪ ನನ್ನ ದೊಡ್ಡಪ್ಪ ಇಬ್ಬರಿಗೂ ಹೆಣ್ಮಕ್ಳೇ. ಸೊ ನನ್ನ ಚಿಕ್ಕಪ್ಪ ಮಕ್ಕಳಿಗೆ ನಾನು ಹೇಳಿದೆ, ಬಿಕಾಸ್ ದೇ ವರ್ ನಾಟ್ ಬಿಲೀವರ್ಸ್, ಮೈ ಪ್ಯಾರೆಂಟ್ಸ್ ವರ್ ನಾಟ್ ಬಿಲೀವರ್ಸ್, ದೇ ವರ್ ಆಲ್ಸೋ ನಾಟ್ ಬಿಲೀವರ್ಸ್. ಅವರು ಕ್ರೈಸ್ತನಲ್ಲಿ ಇರಲಿಲ್ಲ. ಸೊ ನಾನು ಹೇಳಿದೆ, ನನ್ನ ದೊಡ್ಡಪ್ಪ ನನ್ನ ಚಿಕ್ಕಪ್ಪ ಏನ್ ಮಾಡೋದು ಗೊತ್ತಿಲ್ಲ, ಯಾಕೆ ಅವರು ರಿಲೇಶನ್ಶಿಪ್ ಮಾತಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆದ್ರೆ ಯು ಆರ್ ಮೈ ಸಿಸ್ಟರ್, ವಿ ಆರ್ ನಾಟ್ ಗೋಯಿಂಗ್ ಟು ಕ್ಯಾರಿ ದಟ್ ಫಾರ್ವರ್ಡ್. ಯು ಆರ್ ಮೈ ಸಿಸ್ಟರ್ ಅಂಡ್ ಐ ಆಮ್ ಯುವರ್ ಬ್ರದರ್. ನಾನು ನಿನ್ ಜೊತೆ ಯಾವತ್ತು ನಿಂತೀನಿ, ನೀನು ನನ್ನ ಜೊತೆ ನಿಲ್ಬೇಕು. ಲೆಟ್ಸ್ ನಾಟ್ ಟೇಕ್ ಅಂತ ಹೇಳಿ ನಾನು ಹೇಳಿದೆ. ವಿ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ರಿಲೇಶನ್ಶಿಪ್ ವಿತ್ ಅವರ್ ಸಿಬ್ಲಿಂಗ್ಸ್. ಸೊ ವಿ ವಾಂಟ್ ಟು ಪ್ರೈಸ್ ಗಾಡ್ ಫಾರ್ ದಟ್. ಓಕೆ, ಸೊ ರಿಲೇಶನ್ಶಿಪ್ ಅಲ್ಲಿ ಅನೇಕ ಬಿರುಕುಗಳನ್ನ ನಾವು ಕಾಣ್ತಾ ಇರ್ತೀವಿ ಕುಟುಂಬದಲ್ಲಿ. ಈ ಪ್ಯಾಸೇಜ್ ಅಲ್ಲಿಯೂ ಸಹ ಅಬ್ರಹಾಮನು ಮತ್ತು ಲೋತನ ಮಧ್ಯದಲ್ಲಿ ಜಗಳ ಅಲ್ಲ. ಯಾರ ಮಧ್ಯದಲ್ಲಿ ಜಗಳ ಆಗ್ತಾ ಇದೆ? ದನ ಕಾಯುವವರು. ಯಾಕೆ ಜಗಳ? ಜಾಗ ಸಾಕಾಗಿಲ್ಲ. ಐ ಥಿಂಕ್ ದ ಪ್ರಾಬ್ಲಮ್ ಆಫ್ ಪ್ಲೇಸ್ ಇಸ್ ನಾಟ್ ಓನ್ಲಿ ಟುಡೇಸ್ ಪ್ರಾಬ್ಲಮ್, ದ ಏನ್ಷಿಯಂಟ್ ಪ್ರಾಬ್ಲಮ್. ನಮ್ಮ ಫೋರ್ ಫಾದರ್ಸ್ ಮತ್ತೆ ಅವ್ರಿಗಿಂತ ಮುಂಚಿರೋರು ಪ್ರಾಬ್ಲಮ್ ಫೇಸ್ ಮಾಡಿದರೆ ನಾವು ಫೇಸ್ ಮಾಡ್ತಾ ಇದ್ದೀವಿ. ಸ್ಥಳ ಸಾಕಾಗಿಲ್ಲ. There is no enough space ಅಂತ ಹೇಳಿ ಇಬ್ಬರ ಮಧ್ಯದಲ್ಲಿ ಜಗಳ. ಇದನ್ನ ಯಾರು ನೋಡ್ತಾ ಇದ್ದಾರೆ? ಅಬ್ರಹಾಮನು ನೋಡ್ತಾ ಇದ್ದಾರೆ. ನೋಡ್ಬಿಟ್ಟು ಅವರು ಇಸ್ ಮೇಕಿಂಗ್ ಎ ವೆರಿ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಹಿಯರ್. ಅಬ್ರಹಾಮ ಅಲ್ಲಿ ಬಂದು ಅದನ್ನ ಹೇಳ್ತಾ ಇದ್ದಾನೆ, ನೀನು ನಾನು ಸಹೋದರರಲ್ಲವೇ, ನಿನ್ನ ನನ್ನ ಮಧ್ಯದಲ್ಲಿ ಬಿರುಕು ಬರಬಾರದು. ಇಟ್ಸ್ ಎ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ನ ನಾವು ಮಾಡ್ಬೇಕಂತ ಹೇಳಿದ್ರೆ ಕ್ರೈಸ್ತನಲ್ಲಿ ನಾವು ಬೆಳೆದಿರ್ಬೇಕಿಲ್ಲ, ಮಾಡಕ್ಕೆ ಸಾಧ್ಯ ಇಲ್ಲ. ನಿನ್ನ ನನ್ನ ಮಧ್ಯದಲ್ಲಿ ಬಿರುಕು ಬೇಡ, ಆದ ಕಾರಣ ನಿನಗೆ ಯಾವುದೆಲ್ಲ ಇಷ್ಟವೋ ಯಾವುದೆಲ್ಲ ತಗೊಂಡು ನೀನು ತಗೊಂಡು ಹೋಗು. ಯಾರು? ಅಬ್ರಹಾಮ ದೊಡ್ಡಪ್ಪ. ಜನ ನೋಡಿ ಕೆಲಸ ಜಗಳ ಮಾಡ್ತಾ ಇದಾರೆ, ಸುಮ್ನೆ ಇರ್ತೀಯಾ ಇಲ್ಲ ಹೋಗ್ತೀಯಾ ಅಂತ ಹೇಳಿರ್ಬಹುದಾಗಿತ್ತು. ಈ ಹ್ಯಾಡ್ ಅ ಪವರ್. ತಾನು ಬೆಳೆಸಿದ್ದಂತಹ ಒಂದು ಹುಡುಗ. ಓಕೆ, ಇದೆಲ್ಲ ತಗೊಂಡು ನೀನು ಹೋಗ್ಬಿಡು, ಸುಮ್ಗೆ ಯಾಕಿದ್ದಾನೋ ಅಂತಾನು ಹೇಳಿರ್ಬೋದು. ಬಟ್ ಏನಂತಾನೆ, ಗಿವಿಂಗ್ ಅ ಗ್ರೇಟ್ ಆಫರ್. ಅಬ್ರಹಾಮು, ನಿನ್ನ ನನ್ನ ಮಧ್ಯದಲ್ಲಿ ಬಿರುಕು ಬರಬಾರದು. ಯು ಟೇಕ್ ವಾಟ್ ಎವರ್ ಯು ವಾಂಟ್, ಯು ಟೇಕ್ ವಾಟ್ ಎವರ್ ಯು ವಾಂಟ್. ಏನೆಲ್ಲ ಬೇಕು ತಗೋ. ನೀನು ಎಡಗಡೆಗೆ ಹೋದ್ರೆ ನಾನು ಬಲಗಡೆಗೆ ಹೋಗ್ತೀನಿ. ಏನೆಲ್ಲ ಲೆಫ್ಟ್ ಓವರ್ ಇದೆಯೋ ನಾನು ತಗೊಂತೀನಪ್ಪ, ನಾನು ಆ ಕಡೆ ಹೋಗ್ಬರ್ತೀನಿ. ಬಟ್ ಯು ಟೇಕ್. Very difficult to say that, ಅಲ್ಲ? Very very difficult. But Abraham is telling that. ಆತ ಹೇಳ್ತಾ ಇದ್ದಾನೆ, ಒಂದು ದೊಡ್ಡ ಪ್ರಾಬ್ಲಮ್, ಮೆಟೀರಿಯಲ್ ಪ್ರಾಬ್ಲಮ್ ಬರುವಾಗ ಆತ ಏನ್ ಹೇಳ್ತಾ ಇದ್ದಾನೆ, he is telling
ಯು ಟೇಕ್ ಅಂಡ್ ಗೋ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಡೋಂಟ್ ವರಿ ಅಂತ ಹೇಳುವವನಾಗಿದ್ದಾನೆ. ಆದರೆ ಮತ್ತೊಬ್ಬ ಅಲ್ಲಿದ್ದ, ಆತ ಹೆಸರು ಲೋತ. ವಾಟ್ ಡಿಡ್ ಹಿ ಡು? ಏನ್ ಹೇಳ್ತಾನೆ? ದೊಡ್ಡಪ್ಪ ಇಷ್ಟು ನನ್ನನ್ನು ಸಾಕಿ ಸಲಹಿ, ಅಪ್ಪ ಇರ್ಲಿಲ್ಲ, ಜೊತೆ ಇದ್ದೆ, ನೀನ್ ತಗೋ ದೊಡ್ಡಪ್ಪ, ನಾನು ತಗೊಂತೀನಿ ಅಂತ ಹೇಳ್ದ. ಏನ್ ಹೇಳ್ತಾನೆ? ಕಣ್ಣೆತ್ತಿ ಹಾಡಿದ್ಯಲ್ಲ, ಕಣ್ಣೆತ್ತಿ ಪರ್ವತವನ್ನು ನೋಡುವೆನು. ಇದಾ ಕಣ್ಣೆತ್ತಿ ಫುಲ್ ನೋಡ್ತಾನೆ. ಆಹಾ, ಬೆಸ್ಟ್ ಪ್ಲೇಸ್, ಟೇಕ್ ದಿಸ್. ಮಕ್ಕಳಿಗೆ ಚಾಕ್ಲೇಟ್, ಒಂದು ದೊಡ್ಡ ಚಾಕ್ಲೇಟ್ ಬ್ಯಾಸ್ಕೆಟ್ ಅಂತ ತಗೊಂಡ್ಬಂದು ಇಟ್ಬಿಟ್ಟು ಟ್ರೈ ಮಾಡ್ತಾರೆ. ಹೇಳಿ, ಸ್ಟಮಕ್ ಇಷ್ಟೇನೆ. ಐ ಹ್ಯಾವ್ ಸೀನ್ ವಿತ್ ಮೈ ಚಿಲ್ಡ್ರನ್. ಓಕೆ, ಹಾಕೊಳ್ತಾರೆ, ಕೈಯಲ್ಲಿ ಹಿಡ್ಕೊಳ್ತಾರೆ. ಯು ಕಾಂಟ್ ಈಟ್ ಅಂದ್ರೆ ಕೇಳೋದಿಲ್ಲ. ನೋ ಡ್ಯಾಡಿ, ಐ ಕ್ಯಾನ್. ಕೈಯಲ್ಲಿರೋ ಅರ್ಧ ಚಾಕ್ಲೇಟ್ ಮುಗಿಸಿಗೆ ಇನ್ನೊಬ್ಬ ಡ್ಯಾಡಿ ಅಂತ ಕೊಟ್ಬಿಡ್ತಾರೆ. ದಟ್ ಇಸ್ ವಾಟ್ ಲೋತ್ ಇಸ್ ಡೂಯಿಂಗ್. ಅಲ್ಲಿದ್ದಂತಹ ಒಂದು ಸುಂದರವಾದ ಸ್ಥಳವನ್ನು ನೋಡ್ತಾನೆ. ಯೆಹೋವನ ವನದಂತೆ ಇದ್ದಂತೆ ಸ್ಥಳ. ಹೇಗೆ? ಯೆಹೋವನ ಬ್ಯೂಟಿಫುಲ್ ಪ್ಲೇಸ್, ಬೆಸ್ಟ್ ಪ್ಲೇಸ್. ಆ ಬೆಸ್ಟ್ ಪ್ಲೇಸ್ ಅನ್ನ ಕಣ್ಣೆತ್ತಿ ನೋಡಿ ಆತ ಏನ್ ಮಾಡ್ತಾನೆ? ಹಿ ಸೆಲೆಕ್ಟ್ಸ್ ದಟ್ ಪ್ಲೇಸ್. ಆತ ತನ್ನನ್ನು ಬೆಳೆಸಿದಂತಹ ತಂದೆಯನ್ನ ಜ್ಞಾಪಕಕ್ಕೆ ತರಲಿಲ್ಲ. ಆತ ಬಂದ್ಬಿಟ್ಟು ಅವನಿಗೆ ಮತ್ತೆ ಅಬ್ರಹಾಮನ ಮಧ್ಯದಲ್ಲಿದ್ದ ಸಂಬಂಧ ಅವನು ಲೆಕ್ಕ ಮಾಡಿಲ್ಲ. ಫುಲ್ ಮೆಟೀರಿಯಲ್ ಫೋಕಸ್ಡ್. ಯಾವುದು ಬೆಸ್ಟ್ ನಾನು ತಗೊಂಡೆ. ವಾಟ್ ಈಸ್ ಬೆಸ್ಟ್ ಐ ವಿಲ್ ಟೇಕ್. ಒಳ್ಳೆ ಚಾನ್ಸ್ ಅಂತೇಳಿ ಹಿ ಟೇಕ್ಸ್ ದ ಬೆಸ್ಟ್. ಅದು ಮಾತ್ರ ಅಲ್ಲ, ಸತ್ಯವೇದ ಹೇಳುತ್ತೆ ಲೋತನ ಆಸೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ಅವನು ಪಾಪಿಗಳು ವಸಿಸುವ ಸ್ಥಳದಲ್ಲಿ ಹೋಗಿ ಗುಡಾರವನ್ನು ಹಾಕಿದ ಅಂತೇಳಿ ಸತ್ಯವೇದ ಹೇಳುತ್ತೆ. ಇಟ್ ವಾಸ್ ಬ್ಯೂಟಿಫುಲ್ ಪ್ಲೇಸ್. ಆ ಸ್ಥಳ ಬಹಳ ಸುಂದರವಾದಂತಹ ಸ್ಥಳವಾಗಿತ್ತು. ಆದರೆ ಅಲ್ಲಿ ಪಾಪಿಷ್ಟರು, ದುಷ್ಟರು ತಂಗುವಂತಹ ಸ್ಥಳವಾಗಿತ್ತು ಸೊದೋಮ್ ಗೊಮೋರ. ಆ ಸ್ಥಳದಲ್ಲಿ ಯಾರು? ಲೋತನು ಹೋಗಿ ಏನ್ ಮಾಡ್ತಾನೆ? ಗುಡಾರವನ್ನು ಹಾಕಿ ಅಲ್ಲಿ ವಾಸಿಸತೊಡಗಿದ. ಕಾಂಪ್ರಮೈಸ್ ಲೈಫ್. ಓಕೆ ಅಂತ ಹೇಳಿ ವಾಸಿಸತೊಡಗಿದ. ಬಹಳ ಸ್ವಾರ್ಥನಾಗಿದ್ದ ಆತನ ಪ್ರೀತಿಯಲ್ಲಿ. ನಾವು ಓದಿದ್ವಲ್ಲ, ಸ್ವಾರ್ಥನಾಗ್ಬಿಟ್ಟ ಪ್ರೀತಿಸೋದು. ನಾನು, ನನ್ನ ಹೊಟ್ಟೆ, ನನ್ನ ಮಕ್ಕಳು, ನನ್ನ ಹೆಂಡತಿ, ನಾವು 4 ಜನ ಚೆನ್ನಾಗಿರ್ಬೇಕಂದ್ರೆ ನನ್ನ ದೊಡ್ಡಪ್ಪ ಎಲ್ಲಿದ್ರೆ ನನಗೇನು? ಯಾರಲ್ಲ, ಲೋತನ ಹೆಂಡತಿ, ಲೋತನ ಮಕ್ಕಳು ಇಬ್ಬರು. He was so selfish. ಸ್ವಾರ್ಥನಾಗಿ ಬಿಟ್ಟ. ಆದರೆ ಅಬ್ರಹಾಮನು ಏನ್ ಮಾಡ್ತಾನೆ? ವಾಟ್ ವಾಸ್ ಹಿಸ್ ರೆಸ್ಪಾನ್ಸ್? ದೇರ್ ವಾಸ್ ಅ ಪ್ರಾಬ್ಲಮ್. ಏನ್ ಮಾಡ್ತಾರೆ ಅಬ್ರಹಾಮ್? ಸತ್ಯವೇದ ಹೇಳುತ್ತೆ, ಅಬ್ರಹಾಮನ್ ಬಂದ್ಬಿಟ್ಟು ಲೋತನನ್ನು ತನಗಿಂತ ಮೇಲಾಗಿ ಎನಿಸಿದ. He considered Lot above himself. ಲೋತ ಆತನಿಗಿಂತ ಚಿಕ್ಕವನು. ನಾನು ಕೊಡ್ತೀನಿ, ತಗೊಂಡೋಗು. ಎಲ್ಲ ಸಂಪಾದನೆ ಮಾಡಿರೋದು ಅಬ್ರಹಾಮನು ಅಲ್ವಾ? ನಾನು ಏನ್ ಹೇಳ್ತೀನಿ ಅಂತ ಕೇಳ್ಬೇಕು. ಕೆಲವೊಮ್ಮೆ ನಾವ್ ಹೇಳ್ತೀವಲ್ಲ ಮನೇಲಿ, ಬಾಯಿ ಮುಚ್ಕೊಂಡು ಕೆಲಸ ಮಾಡು ಅಷ್ಟೇ ಅಂತ ಹೇಳಿರ್ಬಹುದು. ಬಟ್ ಅಬ್ರಹಾಮ ಏನ್ ಮಾಡ್ತಾನೆ? ಲೋತನನ್ನು ತನಗಿಂತ ಮೇಲಾಗಿ ಎನಿಸುತ್ತಾನೆ. He considered Lot above himself. ಲೋತನ ಆಯ್ಕೆಗಳನ್ನು ನೋಡಿ ಮುಳುಗಲಿಲ್ಲ. He never grumbled about the choices that Lot made. ಕೆಲವೊಮ್ಮೆ ನಾವು ಎಲ್ಲ ತಗೊಂಡೋಗಂತ ಹೇಳ್ತೀವಿ, ಅವ್ರು ತಗೊಂಡೋದ್ಮೇಲೆ ಕೊಡುತ್ತಾ ಇರ್ತೀವಿ ಕೂತ್ಕೊಳ್ಳಲ್ವಾ, ನೋಡು ಒಂದು ಮಾತು ಹೇಳಿ ತಗೊಂಡೋಗ್ಬಿಟ್ಟಲ್ಲ, ಸ್ವಲ್ಪ ಹುಷಾರಾಗಿರ್ಬೇಕು ನೆಕ್ಸ್ಟ್ ಟೈಮ್ ಅಂತ. He never grumbled. Who? Abraham. ಆತನ ಪ್ರೀತಿ ಲೋತನ ಮೇಲೆ
ನಿಸ್ವಾರ್ಥವಾದ ಪ್ರೀತಿ. ರೋಮರಲ್ಲಿ ಓದಿದ್ದೀರಲ್ಲ, ನೀವು ಪ್ರೀತಿಸಬೇಕೆ ಕ್ಷಣವೇ ಏನ್ ಮಾಡಬಹುದು? ಸಾಲವನ್ನು ತೆಗೆದುಕೊಳ್ಳಬಾರದು. He just loved him unconditionally. ನಿಸ್ವಾರ್ಥವಾಗಿ ಅಬ್ರಹಾಮನು ಲೋತನನ್ನು ಪ್ರೀತಿಸಿದ. ಅವರ ತೆಗೆದ ನಿರ್ಧಾರದ ಮೇಲೆ ಅವರ ಜೀವನದಲ್ಲಿ ಪರಿಣಾಮ ಬಂತು. There were consequences in their life. ಲೋತ ಆತನಿಗೆ ಬೇಕಾಗಿರೋದನ್ನ ತನ್ನ ಕಣ್ಣಲ್ಲಿ ನೋಡಿ ತೆಗೆದುಕೊಂಡು he was in the best place. ಅಬ್ರಹಾಮನು ಮಿಕ್ಕಿದ್ದನ್ನ ತೆಗೆದುಕೊಂಡು ಒಂದು ವರ್ಸ್ಟ್ ಪ್ಲೇಸ್ಗೆ ಹೋಗಿಲ್ಲ. ಆದರೆ God was not quiet. God was not quiet. ಏನಾಯ್ತು ಅಂತ ಹೇಳಿ ನಾವು 19ನೇ ಅಧ್ಯಾಯವನ್ನು ನಾವು ಮನೆಯಲ್ಲಿ ಹೋಗಿ ಓದುವಾಗ ನಮಗೆ ಗೊತ್ತಾಗುತ್ತೆ. ಲೋತನು ತನ್ನ ಸಂಪತ್ತು ಮಾತ್ರವಲ್ಲ, ತನ್ನ ಹೆಂಡತಿಯನ್ನು ಸಹ ಕಳೆದುಕೊಳ್ಳುತ್ತಾನೆ. ಲೋತನು ತನ್ನ ಸಂಪತ್ತು ಮಾತ್ರವಲ್ಲ, ತನ್ನ ಹೆಂಡತಿಯನ್ನು ಸಹ ಕಳೆದುಕೊಳ್ಳುತ್ತಾನೆ. ಅದು ಮಾತ್ರವಲ್ಲ, ತನ್ನ ಮಕ್ಕಳ ಜೀವನವನ್ನು ಸಹ ಆತನು ಕಳೆದುಕೊಳ್ಳುತ್ತಾನೆ. ಲೋತನಿಗೆ ಮುದ್ದಾದ 2 ಹೆಣ್ಮಕ್ಳಿದ್ರು. ಅವರು ಸಹ ಲೌಕಿಕವಾಗಿ ದೇವರಿಗೆ ವಿರೋಧವಾಗಿ ಒಂದು ಕಾರ್ಯವನ್ನು ಮಾಡಿಬಿಡ್ತಾರೆ. 19ನೇ ಅಧ್ಯಾಯವನ್ನು ನೀವು ಓದುವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಅದು ಮಾತ್ರವಲ್ಲ, ಆತ ನೋಡಿ ಬೆಸ್ಟ್ ಪ್ಲೇಸ್ಗೆ ಹೋದವನು he came to worst place. 19ನೇ ಅಧ್ಯಾಯ 20ನೇ ವಚನ ಯಾರಾದರೂ ಓದಿ. ಅಧ್ಯಾಯ 19 20ನೇ ವಚನ. ನನಗೂ ಉಂಟಾಯಿತು ಯಾಗೋ, ಅಲ್ಲಿ ಒಂದು ಊರು ಹತ್ತಿರವಾಗಿದೆ, ಅದು ಸಣ್ಣದು. ಅದು ಅಲ್ಲಿಗಾದ್ರೂ ಹೋಗುವುದಕ್ಕೆ ಅಪ್ಪಣೆ ಆದರೆ ನನ್ನ ಪ್ರಾಣ ಉಳಿಯುವುದು, ಸಣ್ಣದಲ್ಲದೆ ಅಲ್ಲದೆ. ಓಕೆ, ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಈಸ್ ಬಾರ್ಗೇನಿಂಗ್ ವಿತ್ ಗಾಡ್. ಗಾಡ್, ನನ್ನ ಪ್ರಾಣ ಉಳಿಬೇಕು, ಸಣ್ಣ ಊರಿದೆ, ಪ್ಲೀಸ್ ಅಲ್ಲಿ ಆದ್ರೂ ನನಗೆ ಹೋಗ್ಲಿಕ್ಕೆ ಅವಕಾಶ ಕೊಡಿ. He thought he made a best choice. He thought he made a best choice. ಆತನು ತನ್ನ ನಿರ್ಧಾರವನ್ನು ಬೆಸ್ಟ್ ಆಗಿ ಮಾಡಿದ ಅಂತ ಹೇಳಿ, ಕಣ್ಣಲ್ಲಿ ನೋಡಿ ಅದ್ಭುತವಾದ ವಿಷಯಗಳನ್ನು ತೆಗೆದುಕೊಂಡ ಅಂತ ಹೇಳಿ, ಏನಾಯ್ತು? ಎಲ್ಲವನ್ನು ಕಳೆದುಕೊಂಡ. He settled to ಸಣ್ಣ ಸ್ಥಳ. Bible mentions small, ಸಣ್ಣ ಸ್ಥಳ, ಸಣ್ಣ ಊರು. ಜೀವನಕ್ಕಾಗಿ ಓಡುತ್ತಿದ್ದಾನೆ. ಹೆಂಡತಿಯನ್ನು ಕಳೆದುಕೊಂಡ, ಇದ್ದ ಎಲ್ಲಾ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡ, ಮಕ್ಕಳ ಜೀವನವನ್ನು ಕಳೆದುಕೊಂಡ. ಸೆಲ್ಫಿಶ್ ಲವ್, ನಾನು ನನ್ನ ಹೊಟ್ಟೆ ಅಂತ ಜೀವನ ಮಾಡಿದ್ರೆ ಲೋತನು ಸಹ ನಮಗೆ ಒಂದು ಒಳ್ಳೆ ಉದಾಹರಣವಾಗಿದ್ದಾನೆ. ಈ ಕುಟುಂಬವನ್ನು ನಾನು ಹೇಗೆ ಕರೀತೇನೆ ಅಂದ್ರೆ, ಲೋತನ ಕುಟುಂಬವನ್ನು ಕಣ್ಣೆತ್ತಿ ನೋಡಿ ಕಳೆದೋದ ಕುಟುಂಬ ಅಂತ ಹೇಳಿ ನಾನು ಕರೀಲಿಕ್ಕೆ ಆಸೆ ಪಡ್ತೇನೆ. ಲೋತನ ಕುಟುಂಬವನ್ನು ಏನಂತ ಕರೀತೇನೆ? ಕಣ್ಣೆತ್ತಿ ನೋಡಿ ಕಳೆದೋದ ಕುಟುಂಬ. ಆದ್ರೆ ಅಬ್ರಹಾಮನ ಕುಟುಂಬ ನಾವು ನೋಡುವಾಗ, ಆತನು ಈ ಆಫರ್ ಅನ್ನು ಕೊಟ್ಟು ನನಗೆ ಏನು ಬೇಡ ಅಂತೇಳಿ ನಿಸ್ವಾರ್ಥವಾಗಿ ಇದ್ದ ಜೀವನ ಜೀವಿಸಿದ್ದ ಕಾರಣದಿಂದ ಆತನಿಗೆ ಒಂದು ಅದ್ಭುತವಾದಂತಹ ಕಾರ್ಯ ನಡೆಯುತ್ತೆ. 13ನೇ ಅಧ್ಯಾಯದಲ್ಲಿ ನಾವು ಓದೋಣ. ವಚನ 14ರಿಂದ ಯಾರಾದ್ರೂ ಓದ್ತೀರಾ? ವಚನ 14ರಿಂದ. ಬೇರೆ ಆದ ನಂತರ ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ಸ್ಟಾಪ್ ಅಂಕಲ್. ಯಾರು? ಹೂಸ್ ಕಮಿಂಗ್ ಇನ್ ಟು ದ ಪಿಕ್ಚರ್? ಲೋತನು ಬಿಟ್ಟು ಹೋದ ತಕ್ಷಣ ದೇವರು, ಯೆಹೋವ ದೇವರು ಅಬ್ರಹಾಮನ ಬಳಿಯಲ್ಲಿ ಬಂದು ಅಬ್ರಹಾಮ್ ಕಣ್ಣೆತ್ತಿ ನೋಡಂತ. ಅಬ್ರಹಾಮ್ ನೋಡ್ದ ಕಣ್ಣೆತ್ತಿ ಇಲ್ಲ. ಯಾರು ನೋಡಕ್ ಹೇಳ್ತಾ ಇದಾರೆ? ಅಲ್ಲಿ ಯಾರು ನೋಡಿದ್ರು ಕಣ್ಣೆತ್ತಿ? ಇಲ್ಲಿ ಲೋತನು ಕಣ್ಣೆತ್ತಿ ನೋಡ್ದ, ತಗೊಂಡ ತಕ್ಷಣ ಕಣ್ಣೆತ್ತಿ ನೋಡ್ಬಿಟ್ಟ. ಇಲ್ಲಿ ದೇವರು ಏನ್ ಹೇಳ್ತಾ ಇದಾರೆ? ಮಗನೇ ಅಬ್ರಹಾಮನೇ, ಡೋಂಟ್ ವರಿ ಮ್ಯಾನ್, ಕಣ್ಣೆತ್ತಿ ನೋಡು. ಯಾರು ಹೇಳ್ತಾರೆ? ದೇವರು ಕಣ್ಣೆತ್ತಿ ನೋಡು. ಕಂಟಿನ್ಯೂ ಅಂಕಲ್. ನೀನು ನೋಡುವ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು.
ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನ ಅಸಂಖ್ಯಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸದಾದೀತು. ಇನ್ನೆಂದು ದೇಶದಲ್ಲೆಲ್ಲ ಕಡೆಯಲ್ಲಿಯೂ ತಿರುಗಾಡು, ಇದನ್ನು ನಿನಗೆ ಕೊಡುವೆನೆಂದು ಹೇಳಿದರು. ದೇವರ ಆಶೀರ್ವಾದ ಅಬ್ರಹಾಮನ ಕುಟುಂಬವನ್ನು ನಾನು ಹೇಳ್ತೇನೆ ಬಿಟ್ಟು ಕೊಟ್ಟು ದೇವರ ಆಶೀರ್ವಾದವನ್ನು ಪಡೆದುಕೊಂಡ ಕುಟುಂಬ. 2 families today. 2 families. ನಿಸ್ವಾರ್ಥ ಕುಟುಂಬ ಏನ್ ಮಾಡಿತು? ಕಣ್ಣೆತ್ತಿ ನೋಡಿ ಕಳೆದೋಯ್ತು. ನಿಸ್ವಾರ್ಥ ಕುಟುಂಬ ಏನ್ ಮಾಡಿತು? ಬಿಟ್ಟು ಕೊಟ್ಟು ದೇವರ ಆಶೀರ್ವಾದವನ್ನ ಪಡೆದುಕೊಂಡು. ಲೋತನ ಬಗ್ಗೆ ಎಲ್ಲಿಯೂ ಸಹ ದೇವರು ಆಶೀರ್ವಾದ ಮಾಡದೆ ಅಂತ ಹೇಳಿ ಬರ್ತಿಲ್ಲ. ಆತ ಯಾವತ್ತು ಅಬ್ರಹಾಮನ ಬಿಟ್ಟು ಹೋದ? when he made a selfish choice. ಆದ್ರೆ ಅಬ್ರಹಾಮನ ಬ್ಲೆಸ್ಸಿಂಗ್ಸ್ ಇನ್ಕ್ರೀಸ್ಡ್. ದೇವರು ಅವನೊಟ್ಟಿಗೆ ಇದ್ದು ಆಶೀರ್ವಾದ ಮಾಡಿದ್ರು, ಎಲ್ಲವನ್ನು ಕೊಡುವಂತೆ ಮಾಡಿದ್ರು. ಅಬ್ರಹಾಮನು ಆಶೀರ್ವಾದ ಮಾತ್ರವಲ್ಲ. ಯು ಸಿ ದಿಸ್ ಫ್ಯಾಮಿಲಿ, they were very spiritual, very focused on God. ಅಬ್ರಹಾಂ ಏನ್ ಮಾಡ್ತಾನೆ? ಅದಾದ ನಂತರ ಕಂಟಿನ್ಯೂಸ್ ಆಗಿ ರೀಡ್ ಅಂಕಲ್. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ ಯೆಹೋವನಲ್ಲಿರುವ ಮಮ್ರೆ ತೋಪಿಗೆ ಬಂದು ಅಲ್ಲೇ ವಾಸ ಮಾಡಿಕೊಂಡು ಯೆಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿಸಿದನು. ಗುಡಾರವನ್ನು ಹಾಕಿಸಿಕೊಂಡು ಆಮೇಲೆ ಏನ್ ಮಾಡ್ದ? ಯೆಹೋವನಿಗೆ ಯಜ್ಞ ವೇದಿಕೆಯನ್ನು ಕಟ್ಟಿಕೊಂಡ. ಲೋತನು ಗುಡಾರ ಮಾತ್ರ ಹಾಕಿಸ್ಕೊಂಡ, ಯಜ್ಞ ವೇದಿಕೆ ಮರ್ತೋಯ್ತು. ಏನಾಯ್ತು? ಮರ್ತೋಯ್ತು. 2 ಕುಟುಂಬಗಳು. ಒಂದು ಕುಟುಂಬ ವೆರಿ ಮೆಟೀರಿಯಲ್ ಫೋಕಸ್ಡ್, ನನಗೆ ಎಲ್ಲ ಬೇಕು. ದೇರ್ ವಾಸ್ ನೋ ಗಾಡ್ ಇನ್ ದೇರ್ ಲೈಫ್. ದೇವರಿಲ್ಲ, ಬಿಟ್ಟು ಕೊಡೋದಕ್ಕೆ ಸಿದ್ಧರಾಗಿರ್ಲಿಲ್ಲ. ನನಗೆ 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 ಅಂತ ತೋಚ್ಕೊಳ್ಳುವಂತಹ ಕುಟುಂಬ. ಇನ್ನೊಂದು ಕುಟುಂಬ ತಗೋ 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 ಅಂತ ಪುಟ್ಟ ಕುಟುಂಬ. ನನಗೆ 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 ಅಂತ ತಗೊಂಡಿದ್ದ ಕುಟುಂಬ ಸಣ್ಣ ಗ್ರಾಮದಲ್ಲಿ ಹೋಗಿ ಉಳ್ಕೊಂತು. ಬೇಡ, ತಗೋ, ಸಂತೋಷವಾಗಿರು ಅಂತ ಬಿಟ್ಟು ಕೊಟ್ಟ ಕುಟುಂಬ ದೇವರ ಆಶೀರ್ವಾದವನ್ನು ತಗೊಂಡು. ಇವತ್ತು ಸಹ ನಾವು ಅವರ ಕುರಿತಾಗಿ ಮಾತನಾಡುವವರಾಗಿದ್ದೇವೆ. ಈ ಕುಟುಂಬ, ಬಿಟ್ಟುಕೊಟ್ಟ ಕುಟುಂಬ, ದೇವರಿಗಾಗಿ ಯಜ್ಞ ವೇದಿಕೆಗಳನ್ನು ಕಟ್ಟುವಂತಹ ಕುಟುಂಬಗಳಾಗಿ ಮಾತ್ರ. He was not focused on material things. ಇವತ್ತು ಅನೇಕರು ಸಭೆಯಲ್ಲಿರುವವರು, ಸಭೆಯ ಹೊರಗಿರುವವರು, we are very very material focused ಅಲ್ವಾ? ನಮಗೆ ಅದನ್ನ ಮುಟ್ಟಿದ್ರೆ ಸ್ವಲ್ಪ ಕೋಪ ಬಂದ್ಬಿಡುತ್ತೆ. ಅವಾಗ ಗೊತ್ತಾಗತ್ತೆ ಯಾರಂತೇಳಿ. ಅದವರೆಗೂ ಸ್ತೋತ್ರ ಅಂತ ಹೇಳ್ತೀವಿ, ಆಮೇಲೆ ಗೊತ್ತಾಗತ್ತೆ ಯಾರಂತ. ನಾನು ಯಾರ ಬಗ್ಗೆ ಹೇಳ್ತಲ್ಲ, ನನ್ನ ಬಗ್ಗೆನೇ ಹೇಳ್ತಾರೆ. ಓಕೆನಾ? ತಪ್ಪಾಗಿ ಅರ್ಥ ಮಾಡ್ಕೊಬಿಡಿ. ಕೋಪ ಬಿಟ್ಟು ಕೊಡೋದಕ್ಕೆ ನಮ್ಮಲ್ಲಿ ಆಗೋದು. ಆದ್ರೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಂದ್ರೆ ಈ ಲೌಕಿಕವಾದ ಬ್ಲೆಸ್ಸಿಂಗ್ಸ್, ದ ವರ್ಲ್ಡ್ಲಿ ಬ್ಲೆಸ್ಸಿಂಗ್ಸ್, ಗಿವ್ ಇಟ್. ಆಫ್ಟರ್ ಆಲ್ ಯಾರು? ನಿನ್ನ ತಮ್ಮ, ಅಕ್ಕ, ಅಣ್ಣ, ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ. ನಮ್ಗೆಲ್ಲ ಗೊತ್ತಿದೆ ನಾವು ಹೋಗುವಾಗ ಯಾವುದನ್ನು ತಗೊಂಡು ಹೋಗೋದಿಲ್ಲ ಅಂತ ಹೇಳಿ. ಫೈಟ್ ಬ್ರದರ್, ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೆ ನಾನು ಅರಮನೆ ಕಟ್ಟೋದು ಬೇಕಾಗಿಲ್ಲ. ಅರಮನೆ ಕಟ್ಟೋದು ಬೇಕಾಗಿಲ್ಲ. ಅದು ಬೇಕಾಗಿರುವಂತಹ ಎನ್ವಿರಾನ್ಮೆಂಟ್ ಕೊಟ್ಟರೆ ಸಾಕು, ಅವ್ರು ಕಟ್ಕೊಳ್ತಾರೆ. ವೈ ಯು ವಾಂಟ್ ಟು ಗಿವ್ ಗಾಡ್, ಗಿವ್ ನಾಲೆಜ್, ದಟ್ಸ್ ಎನಫ್. Yes or no? ಯಾವ ಕುಟುಂಬವಾಗಿ ನಾವು ಇರ್ತೀವಿ? ಅಬ್ರಹಾಮನ ಕುಟುಂಬನ, ಲೋತನ ಕುಟುಂಬ? ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾ ಅಥವಾ ಯುವರ್ ಫ್ಯಾಮಿಲಿ ಇನ್ಹೆರಿಟೆನ್ಸ್ ಬ್ಲೆಸಿಂಗ್ ಯು ವಾಂಟ್? ಫ್ಯಾಮಿಲಿ ಇನ್ಹೆರಿಟೆನ್ಸ್, ಆ ಬ್ಲೆಸ್ಸಿಂಗ್ಸ್ ಅನ್ನ ಲೂಸ್ ಮಾಡಿ ದೇವರ ಬ್ಲೆಸ್ಸಿಂಗ್ಸ್ ಅನ್ನ ಪಡೆದುಕೊಂಡ್ರೆ ಸದಾ ಕಾಲ ನಾವು, ನನ್ನ ಕುಟುಂಬದವರು, ಅನೇಕರು ಮಾತಾಡ್ತೀವಿ. ಆಮೇಲೆ
ಅದನ್ನೇ ನಾವು ಈಗ ಮಾಡ್ತಾ ಇದ್ದೀವಿ. ಸೊ ನಿಸ್ವಾರ್ಥವಾಗಿ ಪ್ರೀತಿಸೋಣ, ಬಿಟ್ಟು ಕೊಡೋಣ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಇಟ್ಸ್ ವೆರಿ ಡಿಫಿಕಲ್ಟ್, ಇಟ್ಸ್ ನಾಟ್ ವೆರಿ ಈಸಿ, ನಾಟ್ ಅಟ್ ಆಲ್ ವೆರಿ ಈಸಿ. ಒಂದು ಚಿಕ್ಕದಾಗಿ ಒಂದು ಜಾಗ ಸ್ವಲ್ಪ ಮೂವ್ ಮಾಡಿ ಕಟ್ಬಿಟ್ರೆ ಏನ್ ಮಾಡ್ತೀವಿ ಬ್ರದರ್ ಸಿಸ್ಟರ್ಸ್, ಮೆಷರ್ಮೆಂಟ್ ಟೇಪ್ ತಗೊಂಡ್ಬಿಡ್ತೀವಿ. ನಾಟ್ ವೆರಿ ಈಸಿ. ಆದ್ರೆ ಅಬ್ರಹಾಂ ಮಾಡಿಲ್ಲ. ಮೆಷರ್ಮೆಂಟ್ ಟೇಪ್ ಕ್ರಿಸ್ಟಿಯನ್ ಅಲ್ಲ ಆತ, ಎಲ್ಲ ಮೆಷರ್ ಮಾಡಿ ಕೊಡ್ಲಿಲ್ಲ ಅಬ್ರಹಾಂ. ಗೋ ಮ್ಯಾನ್, ಟೇಕ್ ಇಟ್ ಗೋ. ನಿಸ್ವಾರ್ಥವಾಗಿ ಪ್ರೀತಿಸಿದ. ಫಿಲಿಪಿಯರು ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 2 ವಚನ 3 ಯಾರಾದರೂ ತೆಗೆದಿದ್ರೆ ಹೋಗಿ. ಅಧ್ಯಾಯ 2 ವಚನ 3. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಹ್ಮ್. ಯಾವುದನ್ನೂ ಮಾಡದೆ ಹ್ಮ್. ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. Don't do anything with selfish ambition, motive. But what you have to do, ಏನ್ ಮಾಡ್ಬೇಕು ನೀವು? ಏನ್ ಮಾಡ್ಬೇಕು ನಾವು? ಪ್ರತಿಯೊಬ್ಬರನ್ನ ಈ ಲೋಕದಲ್ಲಿ ಇರೋನೆಲ್ಲ ಬೇಡವಿ, ನನ್ನ ಮನೆಯಲ್ಲಿರೋರ್ನ, ನನ್ನ ಸ್ವಂತದವ್ರನ್ನ ನನಗಿಂತ ಶ್ರೇಷ್ಠರೆಂದು ಎಣಿಸಿ. ದಟ್ ಇಸ್ ವಾಟ್ ಅಬ್ರಹಾಂ ಡಿಡ್. ಅಬ್ರಹಾಂ ಅಲ್ಲಿ ಅವಾಗ ಪೌಲನು ಬರೆದಿದ್ದ ಪತ್ರಿಕೆ ಇರಲಿಲ್ಲ, ಬಟ್ ಹಿ ಲಿವ್ಡ್. ಲೋಕನ ಅದರಿಗಿಂತ ಚಿಕ್ಕವನು, ಬಟ್ ತನಗಿಂತ ಶ್ರೇಷ್ಠನಾಗಿ ಆತನಿಸಿದ. ಆಮೆನ್. ಮತ್ತಾಯನು ಬರೆದ ಪತ್ರಿಕೆ 5:40 ವಚನವನ್ನು ನಾವು ಓದಿಕೊಳ್ಳೋಣ. ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಗಿನ ಒಳಗಿಯನ್ನು ತಕೊಳ್ಳಿ, ಬೇಕೆಂದಿರುವನಿಗೆ ಮೇಲಂಗಿಯನ್ನು ಬಿಡು. ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನ ಬಿಟ್ಟು ಹಿಡಿದರೆ ಅವನ ಸಂಗಡ 7 ಮೈಲಿ ಹೋಗು. ಸಾಕು ಬ್ರದರ್. ಏನ್ ಹೇಳುತ್ತೆ ಯೇಸು ಕ್ರಿಸ್ತನು? ಏನ್ ಹೇಳ್ತಿದ್ದಾನೆ? ನಿನ್ನಲ್ಲಿ ಒಬ್ಬರು ಬಂದು ನಿನ್ನ ಶರ್ಟ್ ತಗೊಂಡ್ರೆ ಏನ್ ಮಾಡ್ಬೇಕಂತ ಅವ್ರಿಗೆ? ಕೋಟ್ ಸಹ ಬಂದೆ, ಪಾಪ ಆ ಕಲರ್ ಮ್ಯಾಚಿಂಗ್ ಕೋಟ್ ಇದೆ, ಯಾಕೆ ಬಿಟ್ಟು ಹೋಗ್ತಾ ಇದೆಯಾ ಅಂತ ಹೇಳಿ ಕೊಡ್ಬೇಕಂತೆ. ಜೀಸಸ್ ಇಸ್ ಟೆಲ್ಲಿಂಗ್. ನಾವೇನ್ ಮಾಡ್ತೀವಿ? ಶರ್ಟ್ ತಗೊಂಡ್ರೆ ಪಾಪ ಅಲ್ಲಿ ಅಂತೀರಿ, 2 ಕೊಡ್ತೀವಿ, ಕೋಟ್ ಕೊಡೋದಿಲ್ಲ ಅಲ್ವಾ? ಬಟ್ ಅಬ್ರಹಾಂ did what? Called him and said, take and go. He never had Matthew that time in his hand. ಅದನ್ನ ಕೈಯಲ್ಲಿ ಮ್ಯಾಥ್ಯೂ ಬುಕ್ ಇರಲಿಲ್ಲ. He lived. ತಗೊಂಡು ಹೋಗು, ಟೇಕ್ ಇಟ್. Being a Christ-centered family is very difficult. ಆತನ ಉಪದೇಶಗಳು ಬಹಳ ಸುಲಭವಾಗಿರೋದಲ್ಲ, ಕಠಿಣವಾದಂತಹ ವಿಷಯಗಳು. ಯಾರಾದ್ರೂ ಬಂದು ನಿನ್ನಲ್ಲಿ ತೆಗೆದುಕೊಳ್ಬೇಕು ಅನ್ಕೊಂಡಿದ್ರೆ ವಾಟ್ ವಿ ಸೇ, ಯು ಬಿಕಮ್ ವೆರಿ ಅಲರ್ಟ್. ಹುಷಾರಾಗಿರೋ, ಕಣ್ಣೆತ್ತಿ ಅವನ ಮೇಲೆ ಹಾಕ್ಬೇರು ಅಂತ ಇರ್ತೀವಲ್ಲ. ಟೆಲ್ಲಿಂಗ್ ಲೀವ್ ಇಟ್ ಮೈ, ಲೆಟ್ ಹಿಮ್ ಟೇಕ್, ತೋರಿಸ್ಕೊಂಡು ಹೋಗ್ಲಿ. ಕ್ರೈಸ್ಟ್ ಇಸ್ ಸೇಯಿಂಗ್ that is what Abraham doing here. He never worried. ಆತ ಯಾವುದನ್ನು ಕುರಿತಾಗಿ ಚಿಂತೆ ಮಾಡಿದ್ರು. ನಾವೆಲ್ಲ ಕ್ರೈಸ್ತ ಕುಟುಂಬ ಅಂದ್ರೆ ನಾವು ಸಂಬಂಧಗಳಿಗೆ ಮುಖ್ಯತ್ವವನ್ನು ಕೊಡುವವರಾಗಿರ್ಬೇಕು, ಸಂಪತ್ತಿಗಲ್ಲ. ನಾವು ಕ್ರೈಸ್ತ ಕುಟುಂಬರು ಅಂದ್ರೆ ಕ್ರೈಸ್ಟ್ ಇಸ್ ದ ಹೆಡ್ ಆಫ್ ಮೈ ಫ್ಯಾಮಿಲಿ ಅಂತ ಹೇಳಿದ್ರೆ ಯಾರಿಗೆ ನಾವು ಮುಖ್ಯತ್ವ ಕೊಡಬೇಕು? ವಿ ಶುಡ್ ಪ್ರಯಾರಿಟೈಸ್ ರಿಲೇಶನ್ಶಿಪ್ಸ್, ನಾಟ್ ದ ವೆಲ್ತ್. ಸಂಬಂಧ ಸಂಪತ್ತಿಗಲ್ಲ. ನಾವು ಸಂಬಂಧಗಳಿಗೆ ನಾವು ಯಾವಾಗ ಮುಖ್ಯತ್ವವನ್ನು ಕೊಡುತ್ತೇವೋ ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಇರುತ್ತೆ.
God will lift. God's blessing is double blessing than what my father, mother, my grandfather did. ನನ್ನ ತಾತ, ನನ್ನ ಮುತ್ತಾತ, ನನ್ನ ಅಪ್ಪ, ನನ್ನ ಅಮ್ಮ ಕೊಡುವಂತಹ ಆಶೀರ್ವಾದಕ್ಕಿಂತ ದೇವರು ಕೊಡುವಂತಹ ಆಶೀರ್ವಾದ is beautiful. Let us be a different person, different family. ನಮ್ಮ ಮನೆಯಲ್ಲಿ ಮೇ ಬಿ ಇನ್ ಫ್ಯೂಚರ್ ಅಲ್ಲಿ ತೊಂದರೆಗಳು ಸಮಸ್ಯೆಗಳು ಬಂದ್ರೆ ಪ್ರಯಾರಿಟೈಸ್ ವಾಟ್ ಅಬ್ರಹಾಂ ಫ್ಯಾಮಿಲಿ ಡಿಡ್. ಸಾರಾನು ಬಂದು ಏನ್ ಮಾತಾಡಿಲ್ಲ ವಿತ್ ಆಲ್ ದಿಸ್ ಡಿಸಿಷನ್ ಅಲ್ವಾ? ಸಾರಾ ಬಂದು ಹೇಳ್ಬೋದು, ಅಷ್ಟು ನೋಡ್ಕೊಂಡು ನೋಡು ನೀನ್ ಯಾಕೆ ಹಂಗೆ ಹೇಳಿದೆ ಅಂತ ಕೇಳಿಲ್ಲ ಅಲ್ವಾ? ಆ ಥಾಟ್ ಹಾಕಿಲ್ಲ, ಸತ್ಯದಲ್ಲಿ ಬರ್ದಿಲ್ಲ. ಸಣ್ಣ ಪಟ್ಟಣ ಬರ್ದಿದ್ದಾರೆ, ಸಾರಾ ಹೇಳಿದ್ರೆ ಖಂಡಿತ ಬರ್ದಿರ್ತಾರೆ. ನೆವರ್ ರಿಟರ್ನ್ ಅಬೌಟ್ ಸಾರಾ ಟೆಲಿಂಗ್ ಎನಿಥಿಂಗ್. ಶಿ ವಾಸ್ ಆಲ್ಸೋ ಕ್ವೈಟ್. ತಗೊಂಡು ಹೋಗಪ್ಪ, ತಗೊಂಡು ಹೋಗು. ಫ್ಯಾಮಿಲಿ ವಾಸ್ ಪೀಸ್ಫುಲ್. ಬಿಟ್ಟುಕೊಟ್ಟ ಕುಟುಂಬ ತುಂಬಾ ಪೀಸ್ಫುಲ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ, ನಾವು 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತ ಹೋಗಿ ಬೇರೆ ಸೊದೋಮ್ ಗೊಮೋರಕ್ಕೆ ಸೇರಿದ ತಕ್ಷಣ ಏನಾಗತ್ತೆ ಅಂತ ಹೇಳಿದ್ರೆ, ಅಲ್ಲಿದ್ದಂತಹ ಕೆಲವೊಂದು ರಾಜಗಳು ಅದನ್ನ ಸೆರೆಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಲೋತನನ್ನ ಏನ್ ಮಾಡ್ಬಿಡ್ತಾರೆ? ಸೆರೆಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ. 14ನೇ ಅಧ್ಯಾಯದಲ್ಲಿ ನೀವು ಓದ್ಬೋದು. He was always into problem. ಅದನ್ನ ಯಾರು ರೆಸ್ಕ್ಯೂ ಮಾಡ್ತಾರೆ? ಇಷ್ಟೆಲ್ಲ ಮಾಡಿ ಅಬ್ರಹಾಂ ಹೋಗ್ತಾ ಇದ್ದಾನೆ ರೆಸ್ಕ್ಯೂ ಮಾಡೋದಕ್ಕೆ. ಆತನ ಅವನ ಜೊತೆ ಇದ್ದವ್ರನ್ನೆಲ್ಲ ಕರ್ಕೊಂಡು 14ನೇ ಅಧ್ಯಾಯದಲ್ಲಿ ಏನಾಗತ್ತಂದ್ರೆ, ಅದನ್ನ ಅಲ್ಲಿ ಹೋಗ್ಬಿಟ್ಟು ಪ್ಲೀಸ್ ಕೊಡ್ಕೊಡಪ್ಪ, ಇದು ನನ್ನ ಮಗ ಅಂತ ಹೇಳಿ ರೆಸ್ಕ್ಯೂ ಮಾಡಿ ಮತ್ತೆ ತಗೊಂಡ್ಬರ್ತಾನೆ. ಯು ಸಿ ದ ಫ್ಯಾಮಿಲೀಸ್ ಪೀಸ್ಫುಲ್, ಫುಲ್ ಪ್ರಾಬ್ಲಮ್ಸ್, ಹ್ಯಾಡ್ ಎವ್ರಿಥಿಂಗ್, ಎಲ್ಲ ಇತ್ತು. ಬ್ಯೂಟಿಫುಲ್ ಪ್ಲೇಸ್. ಯೆಹೋವನ ವನ, ಸೆರೆಮನಿಗೆ ಹೋದ. ಯೆಹೋವನ ವನ ಸಣ್ಣ ಸ್ಥಳಕ್ಕೆ ಸೇರಿದ. ಅಬ್ರಹಾಂ ಹೋಗಿದ ಸ್ಥಳ ಏನು ಬ್ಯೂಟಿಫುಲ್ ಆಗಿ ಮೆನ್ಷನ್ ಮಾಡಿ, ಬಟ್ ಹಿ ವಾಸ್ ಬ್ಲೆಸ್ಡ್, ಆಶೀರ್ವಾದಕರವಾಗಿತ್ತು. ಹಿ ವಾಸ್ ಪೀಸ್ಫುಲ್, ಸಮಾಧಾನದಿಂದ ಇದ್ದ. ಹಿ ವಾಸ್ ಆಲ್ವೇಸ್ ಗಿವರ್, ರೆಸ್ಕ್ಯೂವರ್. ಆತ ಹೋಗಿ ಕಾಪಾಡುವವನಾಗಿದ್ದ, ಕೊಡುವವನಾಗಿದ್ದ. ಹಿ ವಾಸ್ ನೆವರ್ ಅ ಬಾರೋವರ್, ತೆಗೆದುಕೊಳ್ಳುವವನಾಗಿಲ್ಲ. ಐ ಥಿಂಕ್ ನಾವು ನಮ್ಮ ಜೀವನವನ್ನು ನೋಡಬೇಕು. ವಿಚ್ ಫ್ಯಾಮಿಲಿ ವಿ ಆರ್ ಡಿಪಿಕ್ಟಿಂಗ್, ಯಾರ ಕುಟುಂಬವಾಗಿ ನಾವು ನಮ್ಮನ್ನ ಡಿಪಿಕ್ಟ್ ಮಾಡ್ತಾ ಇದ್ದೀವಿ. ಇಟ್ಸ್ ಓಕೆ. ರೋಮಪುರದವರಿಗೆ 13ನೇ ಅಧ್ಯಾಯ ನಾವು ಓದಿದ್ವಲ್ಲ. Can we turn to that passage, verse 8? ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ಇರಬಾರದು. ಜಸ್ಟ್ ಹ್ಯಾವ್ ಒನ್ ಗೋಲ್ ಟು ಲವ್. ಯಾವ ಪ್ರೀತಿ? ಸ್ವಾರ್ಥ ಪ್ರೀತಿ ಅಲ್ಲ, ನಿಸ್ವಾರ್ಥವಾದಂತಹ ಪ್ರೀತಿ. ಜಸ್ಟ್ ಲವ್. God expects that. Jesus expects that. ಅಲ್ವಾ? So let us be a family. ನಾವು ಯಾವ ರೀತಿಯಾದ ಕುಟುಂಬವಾಗಿರ್ಬೇಕು ಅಂತ ಹೇಳಿದ್ರೆ, ಬಿಟ್ಟುಕೊಡುವಂತಹ ಕುಟುಂಬ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಕುಟುಂಬ, ನಿಸ್ವಾರ್ಥವಾಗಿ ಪ್ರೀತಿಸುವಂತಹ ಕುಟುಂಬ, ನಮ್ಮಲ್ಲಿರುವುದನ್ನೆಲ್ಲ ಕಳೆದುಕೊಳ್ಳುವಂತಹ ಕುಟುಂಬ. ಯಾವುದಕ್ಕಾಗಿ? ಸಂಬಂಧಗಳಿಗಾಗಿ. Let us be a family of Abraham, not of Lot. Right? So ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದೇನೆ ಅಂತ ಒಂದು ನಂಬಿಕೆ ನನಗಿದೆ. ಲೆಟ್ಸ್ ಪ್ರೇ, ಲೆಟ್ಸ್ ಬೌ ಡೌನ್. ಇಟ್ಸ್ ಅ ವೆರಿ ಟಫ್ ಸಬ್ಜೆಕ್ಟ್ ಆಕ್ಚುಲಿ. ಇದನ್ನ ಪ್ರಿಪೇರ್ ಮಾಡುವಾಗ ಐ ವಾಸ್ ಟೆಲಿಂಗ್ ಮೈ ವೈಫ್, ನ್ಯಾನ್ಸಿ ಹೇಳ್ತಾ ಇದೆ, ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ದಿಸ್ ಅಂತ ಹೇಳ್ತಾ ಇದ್ದೆ. ಬಟ್ ಗಾಡ್ ಸೆಡ್ ಯು ಹ್ಯಾವ್ ಟು ಸ್ಪೀಕ್ ಆನ್ ದಿಸ್. I took almost 10 days to prepare. I said, Lord, I don't want. But God said, no, you have to speak this. It is very difficult passage.
If somebody says, if my brother says, I will come and take your car, I don't know whether I will be able to leave. But Abraham ಮಾಡ್ದ, take man, it's okay. After all, it is a material thing. After all, it is a material thing. ಸೊ ನಮ್ಮ ಜೀವನಗಳು ಮೆಟೀರಿಯಲ್ಸ್ಗೆ ಬಹಳ ಅಟ್ಯಾಚ್ ಆಗಿಬಿಟ್ಟಿದೆ. ಒಡ ಹುಟ್ಟಿದವರು ಕೂಡ ಸಹ ನಾವು ಆ ಸಂಬಂಧವನ್ನು ಕಳ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀವಿ. ಆಫ್ಟರ್ ಆಲ್ ದ ಮೆಟೀರಿಯಲ್ಸ್ ವಿಚ್ ವಿಲ್ ಬ್ರೇಕ್, ಡಿಸ್ಟ್ರಾಯ್ ಅಂಡ್ ಗೋ ಅವೇ ಫ್ರಮ್ ಅಸ್. ವಾಟ್ ಆರ್ ಯು ಪ್ರಯಾರಿಟೈಸ್? ಸಂಬಂಧನ ಸಂಪರ್ಕ? ಯು ಆಸ್ಕ್ ಯೋರ್ಸೆಲ್ಫ್. ಲೆಟ್ಸ್ ಪ್ರೇ. ಅಪ್ಪ, ಈ ಒಂದು ದಿನಕ್ಕಾಗಿ ನಿಮಗೆ ಸ್ತೋತ್ರ. ಲಾರ್ಡ್, ಯು ಸ್ಪೋಕ್ ಟು ಅಸ್. ನಮ್ಮೊಟ್ಟಿಗೆ ಮಾತನಾಡಿದೆ ಸ್ವಾಮಿ. 2 ಕುಟುಂಬಗಳ ಕುರಿತಾಗಿ ನಾವು ನೋಡಿದ್ವಿ. ಒಂದು ಕುಟುಂಬ ಸಂಬಂಧದಲ್ಲಿ ಬಿರುಕು ಬರಬಾರದೆಂದು ಎಲ್ಲವನ್ನೂ ಕಳೆದುಕೊಳ್ಳಲು ಸಿದ್ಧನಾಗಿದ್ದಂತಹ ಕುಟುಂಬ. ಇನ್ನೊಂದು ಕುಟುಂಬ ಸಂಪತ್ತಿಗಾಗಿ ಸಂಬಂಧವನ್ನು ಕಳೆದುಕೊಂಡ ಕುಟುಂಬ. ಆದರೆ ನಿಮ್ಮ ಆಶೀರ್ವಾದ ನಿಸ್ವಾರ್ಥವಾಗಿ ಪ್ರೀತಿಸಿದ ಕುಟುಂಬದ ಮೇಲೆ ಇತ್ತು ಸ್ವಾಮಿ. ನೀನು ಅವರನ್ನು ಆಶೀರ್ವದಿಸಿದ್ದೆ. ನೀನು ಆ ಕುಟುಂಬವನ್ನು ಸಮಾಧಾನದಿಂದ ನಡೆಸಿದ್ದಿ ಸ್ವಾಮಿ. ಅಪ್ಪ, ಇನ್ನೊಂದು ಕುಟುಂಬ ಎಲ್ಲವೂ ಇತ್ತು, ಆದರೆ ಸಮಾಧಾನ ಇರಲಿಲ್ಲ, ಸಂತೋಷ ಇರಲಿಲ್ಲ, ಪ್ರಾಬ್ಲಮ್ಸ್. ಅವರ ಮುಕ್ತಾಯ ಸಂತೋಷವಾಗಿರಲಿಲ್ಲ ಸ್ವಾಮಿ. ಸಂಪತ್ತು ಮಾತ್ರವಲ್ಲ, ಅವರ ಕುಟುಂಬದ ಸಂತತಿಯನ್ನು ಸಹ ಅವರು ಕಳೆದುಕೊಂಡರು. ಥ್ಯಾಂಕ್ ಯು ಲಾರ್ಡ್ ಫಾರ್ ದಿಸ್ ಬ್ಯೂಟಿಫುಲ್ ವರ್ಡ್. ದೇವರೇ, ನಾವು ಅಬ್ರಹಾಮನ ಕುಟುಂಬದ ತರ, ನನ್ನ ಬ್ರದರ್, ಸಿಸ್ಟರ್, ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ, ಎಲ್ಲರನ್ನೂ ಸ್ವಾಮಿ ನಿಸ್ವಾರ್ಥವಾಗಿ ಪ್ರೀತಿಸಲು ನನ್ನ ಬಲಪಡಿಸುವ ಅಪ್ಪ. ಲೋಕದ ಕಾರ್ಯಗಳನ್ನ ಕಳೆದುಕೊಂಡು ಅವರ ಜೀವನವನ್ನು ಪರಲೋಕಕ್ಕೆ ಸೇರಿಸುವುದಕ್ಕೆ ನನ್ನಲ್ಲಿ ಆಗಿರುವಂತಹ ಎಲ್ಲಾ ಕಾರ್ಯಗಳನ್ನು ಕಳೆದುಕೊಳ್ಳೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಸ್ವಾಮಿ. Lord, I am ready to lose things for the sake of soul. Help me to be like Abraham. Help me to be like Abraham, Lord. ಅಪ್ಪ, ಬಿಟ್ಟುಕೊಟ್ಟವರಿಗೆ ಯಾವತ್ತೂ ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ಹೇಳಿ ನೀನು ನಮ್ಮೊಟ್ಟಿಗೆ ಮಾತನಾಡಿದೆ ಸ್ವಾಮಿ. ಆ ಆಶೀರ್ವಾದ ಅಪ್ಪ, ನನ್ನ ತಂದೆ, ನನ್ನ ತಾಯಿ, ನನ್ನ ತಾತ ಕೊಡುವಂತ ಆಶೀರ್ವಾದಕ್ಕಿಂತ ದೊಡ್ಡದಾದ ಆಶೀರ್ವಾದ ಸ್ವಾಮಿ. That blessing will never break. Thank you so much, Lord, for that powerful words. Help us to model Abraham family in our family. ಅಬ್ರಹಾಮನ ಕುಟುಂಬದ ತರ ಸ್ವಾಮಿ ನಾವು ನಮ್ಮ ಮನೆಯಲ್ಲಿ ಜೀವಿಸಲು ನಮ್ಮನ್ನು ಬಲಪಡಿಸುವಂತ ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಒಪ್ಪಿಸಿಕೊಳ್ತೇನೆ ತಂದೆ. ಆಮೆನ್. ಎಲ್ಲರೂ ನಿಂತ್ಕೊಳ್ಳೋಣ. ಕೊನೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವೇ ನಮ್ಮ ಕರ್ತಾಳ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಸಹಾಯವು, ಸಹವಾಸವು, ಅನ್ಯೋನ್ಯತೆಯು ಸದಾಕಾಲ ನಮ್ಮೆಲ್ಲರೊಂದಿಗೆ ಇರಲಿ. ಯೇಸು ಕ್ರಿಸ್ತನ ಪ್ರೀತಿ ನಿಮ್ಮ ಸಂಬಂಧಗಳನ್ನ ಯಾವಾಗಲೂ ಕಟ್ಟಲಿ ಯೇಸುವಿನ ನಾಮದಲ್ಲಿ.